ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಹಲೋ ಆಕಾಶವಾಣಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ, ಹಾಗೆಯೇ ಭಾರತ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಕಾರ್ಯಚಟುವಟಿಕೆಗಳು, ಜೊತೆಗೆ ಕರ್ನಾಟಕ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಬೆಂಗಳೂರು ಇದರ ಒಂದು ಕಾರ್ಯಚಟುವಟಿಕೆಗಳು, ಮತ್ತು ಈ ಒಂದು ಸಂಸ್ಥೆಯ ಏನೇನು ಕಚೇರಿಗಳಿದ್ದಾವೆ ಅದರ ಬಗ್ಗೆಯೂ ಕೂಡ ನಾವು ಮಾಹಿತಿಯನ್ನು ಇವತ್ತು ಪಡ್ಕೋಬೋದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಬೆಂಗಳೂರು. ಕೇಳುಗರೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಇವತ್ತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಅಂಕಿತಾಧಿಕಾರಿಗಳಾದಂಥ ಡಾಕ್ಟರ್ ಅನಿಲ್ ಧವನ್ ಅವರು. ನಮಸ್ಕಾರ ಡಾಕ್ಟರ್ ಅನಿಲ್ ಧವನ್ ಅವರೇ. ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳಿದರೆ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಪಡ್ಕೊಳ್ಳೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 228558. ಈ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 228558. ಇನ್ನೊಂದು ಸಂಖ್ಯೆ ಇದೆ 228129. ಈ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 228129. ಮಡಿಕೇರಿಯ STD ಕೋಡ್ 08272. ಈಗ ಅನಿಲ್ ಧವನ್ ಅವರೇ, ಮುಖ್ಯವಾಗಿ ಆಹಾರ ಅನ್ನೋದು ಬಹಳ ಮುಖ್ಯ. ನಮ್ಮ ದಾಸರೇ ಹೇಳಿದ್ದಾರೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ. ಆದರೆ ನಾವು ತಿನ್ನುವಂಥ ಆಹಾರ ಸುರಕ್ಷಿತವಾಗಿರಬೇಕು, ಆರೋಗ್ಯಕರವಾಗಿರಬೇಕಲ್ವೇ? ಸುರಕ್ಷಿತ ಆಹಾರ ಅಂದರೆ ಏನು ಅಂತ ತಾವು ಹೇಳ್ತೀರಾ? ಈಗ ಎಲ್ಲರೂ ಈಗ ಆಹಾರ ತಗೊಳ್ಳೇಬೇಕಾಗ್ತದೆ. ಹೌದು. ನಾವು ಮನುಷ್ಯರು ಆಗಿರ್ಬೋದು, ಪ್ರಾಣಿ ಪಕ್ಷಿ ಆಗಿರ್ಬೋದು, ಬಳಕೆದಾರರ ಆರೋಗ್ಯಕ್ಕೆ ಹಾನಿ ಉಂಟು ಮಾಡದ ಆಹಾರನೇ ಸುರಕ್ಷಿತ ಆಹಾರ. ನಾವೇನು ತಗೋತೀವಿ ಆಹಾರ ಸುರಕ್ಷತೆ ಇದ್ದರೆ ಅದು ಸುರಕ್ಷಿತ ಆಹಾರ. ಏನು ಸುರಕ್ಷತೆ ಅಂತ ಅಂದರೆ ಅಂತೇಳಿ? ಸುರಕ್ಷತೆ ಅಂತ ಹೇಳಿದರೆ ಅದರಲ್ಲಿ ಹಾನಿಕಾರಕವಲ್ಲದ ಕಲಬರಕೆ ಇಲ್ಲದಂಥದ್ದು, ನಂತರ ಕುಲುಷಿತಗೊಳ್ಳೋದು ಒಂದು ಭೌತಿಕವಾಗಿ, ಅಂದರೆ ಈ ಕಚ್ಚಾ ವಸ್ತುಗಳಲ್ಲಿ ಅಥವಾ ತಯಾರಿಕೆಗಳಲ್ಲಿ ಸಸ್ಯಗಳ ಭಾಗಗಳು ಅಥವಾ ಈ ಏನು ಕ್ರಿಮಿಕೀಟಗಳು ಸತ್ತ ಕಲ್ಲು ಮಣ್ಣು ಕಸ ಇದು ಭೌತಿಕ ಆಗ್ತದೆ. ರಾಸಾಯನಿಕ ಅಂದರೆ ಔಷಧಿಗಳು, ಆಂಟಿಬಯೋಟಿಕ್ಸು ಅಥವಾ ಕ್ರಿಮಿಕೀಟಗಳು, ಮತ್ತು ಕೆಲವೊಂದು ಬಣ್ಣ ಆರ್ಟಿಫಿಷಿಯಲ್ಸ್. ಇತ್ತೀಚೆಗಂತೂ ನಾವು ಸಾಕಷ್ಟು ಬ್ಯಾನ್ ಮಾಡಿದ್ದೀವಿ. ಕಲರ್ ಕ್ಯಾಂಡಿ ಆಗಿರ್ಬೋದು, ಗೋಬಿ ಮಂಚೂರಿ ಕಲರಲ್ಲಿ ಬಳಸಬಾರ್ದು ಅಂತ ಹೇಳಿಬಿಟ್ಟೇ ಇದು ಮಾಡಿದ್ದೀವಿ. ಮೂರನೇದು ಜೈವಿಕ, ಅಂದರೆ ಮೈಕ್ರೋಬಿಯಲ್ಸ್ ಅಂತ ಬರ್ತದೆ. ಇವೆಲ್ಲ ಕಂಟಾಮಿನೇಷನ್ ಆದರೆ ಮಾತ್ರ ಅದು ಅಸುರಕ್ಷಿತ ಅಂತ ಆಗ್ತದೆ. ಅಂದರೆ ಇವೆಲ್ಲ ಒಂದು ಮಾನದಂಡಗಳನ್ನು ಅನುಸರಿಸಬೇಕು. ಅದನ್ನು ನಾವು ಸುರಕ್ಷಿತ ಆಹಾರ ಅಂತ ನಾವು ಕರಿತೀವಿ. ಅಂದರೆ ಅದನ್ನ ಸೇವನೆ ಮಾಡಿದಾಗ ನಮಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆಗಳು ಆಗಬಾರ್ದು. ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ, ಆಹಾರವನ್ನು ಸೇವಿಸಿದ ತಕ್ಷಣ ನಮಗೆ ಸ್ವಲ್ಪ ಅಜೀರ್ಣ ಆದಂಗೆ ಆಯಿತು. ಕೆಲವರು ಇತ್ತೀಚೆಗಂತೂ ಫುಡ್ ಪಾಯ್ಸನಿಂಗ್ ಅಂತಲೂ ಕೆಲವರು ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವೆಲ್ಲನೂ ಕೂಡ ಸುರಕ್ಷಿತವಲ್ಲದ ಆಹಾರ ಸೇವನೆಯಿಂದ ಆಗಬಹುದು ಅಂತ ಅಂದು ನಾವು ಕೇಳ್ತಾ ಇರ್ತೀವಿ. ಈಗ ನಾವು ಬಹಳ ದಿನಗಳಿಂದಲೇ ಕೇಳ್ತಾ ಇದ್ದೀವಿ ಈ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಂತ ಅಂದು. ಈ ಪ್ರಾಧಿಕಾರ ಎಲ್ಲಿರುತ್ತೆ? ಇದು ಏನು ಕಾರ್ಯಚಟುವಟಿಕೆ ಮಾಡುತ್ತೆ? ಈಗ ನಮ್ಮದು ಕೇಂದ್ರ ಭಾರತ ಸರ್ಕಾರದಿಂದ FSSAI ಅಂದರೆ ಫುಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ, ಅಲ್ಲೇ ಸಂಸ್ಥೆ ಇದು. ನಮ್ಮ ಸ್ಟೇಟಿಗೆ ಬಂದುಬಿಟ್ಟು FSSAI, ಈಗ FSD ಅಂತ ಆಗಿದೆ. ಅಂದರೆ ಫುಡ್ ಸೇಫ್ಟಿ ಅಂದರೆ ಡ್ರಗ್ಗು ಸೇರಿದೆ. ಈಗ ಮುಖ್ಯಸ್ಥರು ನಮ್ಮ ಮಾನ್ಯ ಕಮಿಷನರ್ ಸರ್ ಅವರು ಡ್ರಗ್ಗಿಗೂ ಈಗ ಮುಖ್ಯಸ್ಥರಾಗಿರ್ತಾರೆ. ಸೊ ಈಗ ಈ ವರ್ಷದಿಂದ FSD ಫುಡ್ ಸೇಫ್ಟಿ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಆಗಿದೆ. ಅದು ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. ಹಾಗೆ ಜಿಲ್ಲಾ ಮಟ್ಟದಲ್ಲಿ ನಮ್ಮಲ್ಲಿ ನಾನು ಅಂಕಿತಾಧಿಕಾರಿ ಮತ್ತು ತಾಲೂಕು ಮಟ್ಟದಲ್ಲಿ ಆಹಾರ ಸುರಕ್ಷಾ ಅಧಿಕಾರಿಗಳು ಅಂತ ಒಂದೊಂದು ತಾಲೂಕಿಗೆ ಇರ್ತಾರೆ. ಬಟ್ ಈಗ ನಮ್ಮಲ್ಲಿ ಸ್ವಲ್ಪ ಎಂಪ್ಲಾಯೀಸ್ ಸ್ಟಾಫ್ ಪ್ರಾಬ್ಲಮ್ ಇರೋದ್ರಿಂದ ಎರಡೆರಡು ತಾಲೂಕಿಂದ ಒಬ್ಬರಿಗೆ ಅಥವಾ ಇನ್ನೊಂದು ಕಡೆ ಕೆಲಸ ಮಾಡೋರಿಗೆ, ಈಗ DH ಆಫೀಸಲ್ಲಿ ಒಬ್ಬರು ಕೆಲಸ ಮಾಡೋರಿಗೆ ಎರಡೆರಡು ಕಡೆ ಕೊಟ್ಟಿರ್ತೀವಿ. ಹಾಗೆ ಒಂದೊಂದು ತಾಲೂಕಿಗೆ ಒಬ್ಬೊಬ್ಬರು ಫುಡ್ ಸೇಫ್ಟಿ ಆಫೀಸರ್ ಅಂತ ಇರ್ತಾರೆ. ಮತ್ತು ಈ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಂತ ಇದೆ ಅಂತ ನಾವು ಕೇಳಿದ್ದೀವಿ. ಇದು ಯಾವಾಗಲಿಂದ ಅಸ್ತಿತ್ವದಲ್ಲಿದೆ? ಇದು ಮುಂಚೆ 1954 ಫುಡ್ ಅಡಲ್ಟ್ರೇಷನ್ ಆ್ಯಕ್ಟ್ ಅಂತ ಒಂದು ಬಂತು. ಅದಾದ ನಂತರ
2006ರಲ್ಲಿ ಅದನ್ನು ಮಾಡಿಫಿಕೇಷನ್ ಮಾಡಿ ಕೆಲವನ್ನ ಮಾನದಂಡಗಳನ್ನು ಸೇರಿಸಿ ಒಂದು FSSA ಆ್ಯಕ್ಟ್ 2006ರಲ್ಲಿ ಬಂತು. ಮತ್ತು 2011 ಅದನ್ನು ಕೆಲವು ನಿಬಂಧನೆಗಳನ್ನೆಲ್ಲ ಸೇರಿಬಿಟ್ಟು ಆ್ಯಕ್ಟ್ ಮತ್ತು ನಿಬಂಧನೆ ಸೇರಿಸಿ ಆಗಸ್ಟ್ 5ನೇ ತಾರೀಕಿಂದ ಇದು ಜಾರಿ ಬಂದಿರ್ತದೆ. ನಂತರದಲ್ಲಿ ಇದೇನು ನಮ್ಮದು ಆ್ಯಕ್ಟಿವಿಟೀಸು ಯಾರ್ಯಾರು ಬರ್ತಾರೆ ಅವರೆಲ್ಲ ನಮ್ಮ ವ್ಯಾಪ್ತಿಗೆ ಬರೋರು ಇದನ್ನು ಅನುಸರಿಸಬೇಕಾಗ್ತದೆ. ಆತ್ಮೀಯ ಕೇಳುಗರೆ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಪಡ್ಕೊಳ್ಳೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 228558, STD ಕೋಡ್ 08272, ಹಾಗೆಯೇ ಮತ್ತೊಂದು ದೂರವಾಣಿ ಸಂಖ್ಯೆ 228129. ಈಗ ಡಾಕ್ಟರ್ ಅನಿಲ್ ಧವನ್ ಅವರೇ, ಈ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಇದೆಯಲ್ಲ 2006, ಇದರ ಮುಖ್ಯವಾದ ಅಂಶಗಳು ಏನೇನು ಅಂತೀರಿ? ಮುಖ್ಯವಾಗಿ ಇದೊಂದು ಕಾಯ್ದೆಯನ್ನು ಅನುಷ್ಠಾನ ಮಾಡೋದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಪ್ರಾಧಿಕಾರ ಇದೆ, ನಮ್ಮ ರಾಜ್ಯ ಮಟ್ಟದಲ್ಲಿ ಈಗ ತಾವು ಹೇಳಿದ್ರಿ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಕೂಡ ಇದೆ. ಈ ಒಂದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆಯ ಪ್ರಮುಖ ಅಂಶಗಳು ಏನೇನು ಅಂತೀರಿ? ಈ ಕಾಯ್ದೆ ಹಿಂದಿನ ಹಲವು ಆಹಾರ ಸಂಬಂಧಿತ ಕಾಯ್ದೆಗಳೊಂದು ಸಮಗ್ರ ಕಾಯ್ದೆ ಆಗಿದೆ. ಒಂದು, ಆಹಾರ ತಯಾರಿಕೆ, ಸಂಗ್ರಹ, ವಿತರಣೆ, ಸಗಟು ಚಿಲ್ಲರೆ ಮಾರಾಟಗಾರರು ಮತ್ತು ಆಮದು ಈ ವಿವಿಧ ಹಂತಗಳಲ್ಲಿ ಉತ್ತಮ ಗುಣಮಟ್ಟದ ಆಹಾರ ದೊರೆಯುವಂತೆ ಮಾಡುವಂಥದ್ದು. ಮತ್ತು ವಿಳಂಬವಾಗದ ನಿರ್ದಿಷ್ಟವಾದ ಪರವಾನಗಿ ಮತ್ತು ನೋಂದಣಿ ಮಾಡ್ಕೋಬೇಕು. ಅಂದರೆ ನಮ್ಮ ವ್ಯಾಪ್ತಿನಲ್ಲಿ ಯಾರ್ಯಾರು ಬರ್ತಾರೆ, ಉತ್ಪಾದನೆಯಿಂದ ಸೇವನೆಯವ್ರಿಗೆ ಏನು ಬರ್ತಾರೆ, ಎಕ್ಸಾಂಪಲ್ಲು ರೈತರನ್ನು ಬಿಟ್ಟು ಉತ್ಪಾದನೆಯಿಂದ ಸೇವನೆಯವರೆಗೂ ಯಾರ್ಯಾರು ಬರ್ತಾರೆ. ಎಕ್ಸಾಂಪಲ್ಲು ಈಗ ಡಿಸ್ಟ್ರಿಬ್ಯೂಟರ್ ಆಗ್ತಾರೆ, ಸ್ಟಾಕಿಸ್ಟ್ ಆಗ್ತಾರೆ, ಮ್ಯಾನುಫ್ಯಾಕ್ಚರರ್ ಆಗ್ತಾರೆ, ಲೇಬಲ್ ಆಗ್ತಾರೆ, ಹೋಟೆಲ್ಸ್, ಉದ್ಯಮಿ, ಈ ಸಾಕಷ್ಟು ಏನು ನಾನು ಹೇಳಿದ್ನಲ್ಲ ಉತ್ಪಾದನೆಯಿಂದ ಸೇವನೆ ಆ ಮಧ್ಯದಲ್ಲಿ ಬರುವಂಥರೆಲ್ಲರೂ ನಮ್ಮ ವ್ಯಾಪ್ತಿಗೆ ಬರಬೇಕು. ಮತ್ತು ಏನಾದರೂ ಸ್ವಲ್ಪ ಪ್ರಾಬ್ಲಮ್ಮು ಫುಡ್ಡಲ್ಲಿ ಏನಾದರೂ ನಾವು ಶಾಂಪಲಿಂಗ್ ಅಂತ ಮಾಡ್ತೀವಿ, ಅದರಲ್ಲಿ ಏನಾದರೂ ಸ್ವಲ್ಪ ಕನ್ಫರ್ಮ್ ಆಗಲಿಲ್ಲ ಅಂದರೆ ಈಗ ಇದರಲ್ಲಿ ವಿವಿಧ ಮಾದರಿಗಳು ತೆಗಿತೀವಿ ನಾವು, ಫುಡ್ ಶಾಂಪಲಿಂಗ್ ಅಂತ ಹೇಳಿಬಿಟ್ಟು. ಅದರಲ್ಲಿ ಸರ್ವೇಕ್ಷಣೆ ಮತ್ತು ಲೀಗಲ್ ಶಾಂಪಲ್. ಅದರಲ್ಲಿ ಏನಾದರೂ ಅವರು ವಿಶ್ಲೇಷಣಾ ವರದಿ ಅವ್ರನ್ನ ಎಗ್ನೆಸ್ಟ್ ಆಗಿ ಬಂದರೆ ಅಥವಾ ಅದು ಸರಿ ಇಲ್ಲ ಅಂತ ಬಂದರೆ ಆಮೇಲೆ ನಾವು ಅದೇನು ನಮ್ಮಲ್ಲಿ ಪ್ರಾಧಿಕಾರದಲ್ಲಿ ಕೇಸ್ ಹಾಕೋ ಇದಿದೆ. ಈಗ ಧವನ್ ಅವರೇ, ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಪಂಕಜ್ ಅಂತ, ಮಡಿಕೇರಿಯಿಂದ. ಮಡಿಕೇರಿಯಿಂದ ಪಂಕಜ್ ಅವರೇ, ಪ್ರಶ್ನೆಗಳನ್ನು ಕೇಳಿ. ಆಹಾರ ಸುರಕ್ಷತಾಧಿಕಾರಿಗಳಾದ ಡಾಕ್ಟರ್ ಅನಿಲ್ ಧವನ್ ಅವರಿದ್ದಾರೆ. ಈ ಒಂದು ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಕೇಳಿ. ಆಯ್ತು ಸರ್. ನಮಸ್ಕಾರ. ನಮಸ್ಕಾರ, ಹೇಳಿ. ಸರ್, ಈಗ ನಾವು ಈ ಮಾರ್ಕೆಟ್ನಲ್ಲಿ ಬೊಂಬೆ ಮಿಠಾಯಿ ಅಂತ ಮಾಡ್ತಾ ಇದ್ವಲ್ವ? ಹೌದು. ಅದು ಸರ್ಕಾರ ಬ್ಯಾನ್ ಮಾಡಿದೆ, ಆದ್ರೂ ಅದು ಮಾರಾಟ ಆಗ್ತಿದೆಲ್ಲ. ಅಂದ್ರೆ ಕಲರ್ ಆಗಿದೆಯೋ ವೈಟ್ ಆಗಿ? ಜಸ್ಟ್ ನಾವು ಕಲರ್ ಈಗ ವೈಟ್ ನಾವು ನೋಡ್ತಾ ಇದ್ವಿ. ಹೌದು. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಬೋದಾ? ಅದು ಬ್ಯಾನ್ ಮಾಡಿಲ್ಲ ನಾವು. ಆಕ್ಚುಲಿ ಬ್ಯಾನ್ ಅಂದ್ರೆ ಕಲರ್ ಹಾಕೋದಕ್ಕೆ ಬ್ಯಾನ್ ಮಾಡಿದೀವಿ. ಅದು ಮೊದಲು ಗುಲಾಬಿ ಬಣ್ಣ, ಹಸಿರು ಬಣ್ಣ, ನೀಲಿ ಬಣ್ಣ ಎಲ್ಲ ಇರ್ತಿತ್ತು. ಸೊ ಈಗ ಏನಂದ್ರೆ ಅದೊಂದು ಕಲರ್ ಹಾಕದೆ ಮಾಡಿ ಅಂತ ಪ್ರಾವಿಷನ್ ಇದೆ. ಸೊ ಹಾಗಾಗಿ ಈಗ ಎಲ್ಲಾದ್ರೂ ನೋಡಿರ್ಬೋದು, ವೈಟ್ ಆಗೇ ಇರ್ತದೆ ವಿತೌಟ್ ಕಲರ್. ಅದನ್ನ ಸೇವಿಸೋ ಅಂತ ಇಲ್ಲ. ಆ ರೀತಿಯಾಗಿ ಏನಾದರೂ ತಮ್ಮ ಕಣ್ಣಿಗೆ ಎಲ್ಲಾದ್ರೂ ಕಂಡ್ರೆ ನಮಗೆ ಕಚೇರಿಗೆ ದಯಮಾಡಿ ಹೇಳಿ, ನಾವು ಇಮಿಡಿಯೇಟ್ ಅದನ್ನು ಸೀಸ್ ಮಾಡ್ತೀವಿ ಅದನ್ನು. ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಏನು ಕ್ರಮ ಕೈಗೊಳ್ಳಬೇಕು, ಶಿಕ್ಷೆನೂ ಇದೆ ಇವರು. ಯಾಕಂದರೆ ಸರ್ಕಾರ ಈಗ ಬ್ಯಾನ್ ಮಾಡಿದ್ಮೇಲೆ ಮಾಡಿದರೆ ಜೈಲ್ ಶಿಕ್ಷೆನೂ ಇದೆ. ಹಾಗೆ ಸೊ ಹಾಗಾಗಿ ಅದು ಕಲರ್ ಅಂದರೆ ವೈಟ್ ಇದ್ದು ಸೇಲ್ ಮಾಡ್ಬೋದು, ಸೇಲ್ ಮಾಡಿ ಅಂದರೆ ಕಲರ್ ಹಾಕಬಾರ್ದಷ್ಟೇ. ಅದಕ್ಕೇನಂದರೆ ಟೆಟಾರ್ಜಿನ್ನು ಮತ್ತು ಕೆಲವೊಂದೆಲ್ಲ ಹಾಕ್ತಾ ಇರ್ತಾರೆ. ಅದು ಹಾಗಾಗಿ ಅದು ತುಂಬ ಹಾನಿಕರ ಅಂತ ಹೇಳಿ ನಮ್ಮ ಮಾನ್ಯ ಆಯುಕ್ತರು ಮತ್ತು ನಮ್ಮ ಆರೋಗ್ಯ ಸಚಿವರು ಮತ್ತು ನಮ್ಮ ಇಲಾಖೆಯಿಂದ ಅದನ್ನು ಬ್ಯಾನ್ ಮಾಡಿ ಒಂದು ಕಲರ್ ಹಾಕ್ದಂಗೆ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಪರ್ಮಿಷನ್ ಕೊಟ್ಟಿರ್ತಾರೆ. ಥ್ಯಾಂಕ್ ಯು. ಇಲ್ಲಿ ಒಂದು ಪ್ರಶ್ನೆ ಕೇಳೋಕ್ಕೆ ಇಚ್ಛೆಪಡ್ತೀನಿ. ಮತ್ತೆ ಒಂದು ದೂರವಾಣಿ ಕರೆ ಇದೆ. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ವೆಂಕಟರಮಣ ಅಂತ. ವೆಂಕಟರಮಣ ಅವರೇ, ಮಂಡಲದಿಂದ ಮಾತಾಡ್ತಾ ಇದ್ದೀನಿ. ತಾವೂರು ವೆಂಕಟರಮಣ ಅವರೇ, ಈ ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿ ದಯಮಾಡಿ. ಆಹಾರದು ನಂದು ಆಹಾರನೇ. ಈಗ ಆಹಾರದಲ್ಲಿ ಜೇನು ಒಂದು ಮೇನ್ ಆಹಾರ. ಹೌದಲ್ವಾ? ಹೌದು, ಗೊತ್ತಿದೆ ಸರ್. ಜೇನು ಜೇನು ಅಂತ ಹೇಳಿದ್ರೆ ಏನು ಅಂತ ತಾವೇ ಹೇಳ್ಬೇಕೀಗ. ನಾನು ಹೇಳ್ಬೇಕು, ನಾವು ಗೊತ್ತಿಲ್ಲ.
ಜೇನು ಅಂದ್ರೆ ಏನು ಅಂತ ಬಹಳ ಜನರಿಗೆ ಗೊತ್ತಿಲ್ಲ ಇವತ್ತು. ಅದು ಎಷ್ಟು ಬಹುಶಃ ಇವತ್ತು ಸುಮಾರು ವರ್ಷದಿಂದ ಬರ್ತಾ ಇದೆ ಮೀಡಿಯಾಗಳಲ್ಲಿ. ವೆಂಕಟರಮಣ ಅವರೇ, ಸ್ವಲ್ಪ ರೇಡಿಯೋ ಸ್ವಲ್ಪ ದೂರ ಇಟ್ಟರೆ ಅದು ಪ್ರತಿಧ್ವನಿ ಬರ್ತಾ ಇದೆ, ಸ್ವಲ್ಪ ದೂರ ಇಡಿ. ಆಯ್ತು ಆಯ್ತು, ದೂರದಲ್ಲಿ ಇದ್ದೀನಿ ನಾನು. ನನಗೆ ಸ್ವಲ್ಪ ಆರೋಗ್ಯ ಕಮ್ಮಿ, ಸ್ವಲ್ಪ ಸೌಂಡ್ ಕಮ್ಮಿ ಮಾಡ್ತೀನಿ. ಸೌಂಡ್ ಸ್ವಲ್ಪ ಕಡಿಮೆ ಮಾಡಿ, ಪ್ರತಿಧ್ವನಿ ಬರ್ತಾ ಇದೆ. ಪ್ರಶ್ನೆ ಕೇಳೋರಂತೆ. ಈಗ ಈಗ ತೊಂದರೆ ಇಲ್ಲ ಅಲ್ವಾ? ಈಗ ಡಾಕ್ಟರ್ ಅನಿಲ್ ಧವನ್ ಅವರಿದ್ದಾರೆ. ಇವರು ಕೊಡಗು ಜಿಲ್ಲೆಯ ಆಹಾರ ಸುರಕ್ಷತೆಗೆ ಸಂಬಂಧಿಸಿದಂಥ ಅಂಕಿತಾಧಿಕಾರಿಗಳು, ಜಿಲ್ಲಾ ಮಟ್ಟ ಅಧಿಕಾರಿಗಳು. ಓಕೆ ಸರ್, ಹೇಳಿ. ಈಗ ಜೇನು ಕೂಡ ಇದಕ್ಕೆ ಬರುತ್ತಾ? ಹೌದು, ಜೇನು ಬರ್ತದೆ. ಮೇಯ್ನು ಜೇನು ಫುಡ್ಡೇ. ಈಗ ಅದರಲ್ಲಿ ಏನಾಗ್ತದೆ ಅಂದ್ರೆ, ಈಗ ನಾವು ಸಾಕಷ್ಟು ಶಾಂಪಲಿಂಗ್ ಮಾಡಿದ್ದೀವಿ ಎಲ್ಲ ಕಡೆ. ಈಗ ಮ್ಯಾನುಫ್ಯಾಕ್ಚರ್ ಭಾಗಮಂಡಲದಲ್ಲೇ ಇದೆ, ಒಂದು ವಿರಾಜಪೇಟೆಯಲ್ಲಿ ಇದೆ, ಮತ್ತೆ ಕೆಲವರು ಸಣ್ಣ ಉದ್ದಿಮೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರದ್ದೆಲ್ಲ ನಾವು ಮಾಡ್ತಾ ಇದೀವಿ. ಕೆಲವೊಮ್ಮೆ ಸಬ್ ಸ್ಟ್ಯಾಂಡರ್ಡ್ ಅಂತ ಬಂದಿದೆ ಕೆಲವು ಕಡೆ. ಅದನ್ನ ಕೆಲವೊಂದ್ರೆ ಸ್ಟ್ಯಾಂಡರ್ಡ್ ಏನಂತ ಇಲ್ಲ. ಜೇನ್ ಅಂದ್ರೆ ನೀವೇ ಕ್ಲಾರಿಫಿಕೇಶನ್ ಕೊಡ್ಬೇಕು ನನಗೆ. ಅದು ಜೇನೇ ಅಲ್ಲ. ಇವತ್ತು ನಾನು ಇವಾಗ ಹೇಳ್ಬೇಕಾದ್ರೆ ಅದು ಜೇನ್ ಅಲ್ಲ, ಕ್ಲಾರಿಫಿಕೇಶನ್ ಕೊಡ್ಬೋದು. ಬಟ್ ವಾಟ್ ಈಸ್ ಹನಿ ಅಂತ ಹೇಳೋದಕ್ಕೆ ಒಂದು ಮೇನ್ ಪ್ರಶ್ನೆ ಅಲ್ಲ. ಅದನ್ನ ಈಗ ಅನಿಲ್ ಧವನ್ ಅವರು, ಇವರು ಜೇನು ಕೃಷಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಾರ್ಯನಿರ್ವಹಿಸಿ ನಿವೃತ್ತಾದರು ವೆಂಕಟರಮಣ ಅವರು. ವೆಂಕಟರಮಣ ಅವರೇ, ನೀವೇ ಹೇಳಿ, ಶುದ್ಧವಾದ ಜೇನು ಅಂದ್ರೆ ಏನು ಅಂತ ನೀವೇ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಜೇನು ಅಂತ ಸರ್ ದಯವಿಟ್ಟು ಕೊಡಿ. ಅದು ಜೇನು ದುಂಬಿಗಳೇ ಮಾಡ್ಬೇಕು. ಮತ್ತೆ ಹೇಗೆ ಅಂತ ಹೇಳಿದ್ರೆ, ಹೂವು ಬಿಡ್ತದಲ್ಲ, ಎಲ್ಲಾ ಸಸ್ಯಗಳು ಹೂ ಬಿಡ್ತವೆ. ಅದು ಎಲ್ಲಾ ಸಸ್ಯಗಳಿಗೆ ಜೇನುದುಂಬಿಗಳು ಹೋಗುತ್ತವೆ ಅಂತ ಹೇಳಕ್ ಆಗಲ್ಲ. ಆದ್ರೆ ಕೆಲವೊಂದು ಸಾಮಾನ್ಯ ಸಸ್ಯಗಳಿಗೆ ಜೇನುದುಂಬಿಗಳು ಹೋಗ್ತವೆ. ಜೇನುದುಂಬಿಗಳಲ್ಲಿ 4 ತರ ಇದೆ. ನಾವು ಸಾಕೋ ಜೇನುದುಂಬಿ ಬೇರೆ, ಸುಡುವ ಜೇನು ಅಂತ ಹೇಳ್ತಾರೆ, ಶರಣ ಇಂಡಿಕಾ ಅಂತ ಹೇಳ್ತಾರೆ, ಇನ್ನೊಂದು ಕೋಲು ಜೇನು ಅಂತಾರೆ, ಫ್ಲೋರಿಯಾ ಅಂತ ಹೇಳ್ತಾರೆ, ಇನ್ನೊಂದು ಮುಜೆಂಟಿ ಜೇನು ಅಂತ ಹೇಳ್ತಾರೆ. ಹಾಗೇನೆ ಇನ್ನೊಂದು ವಿಶೇಷ ಜೇನು ಅಂತ ಹೇಳಿ ಮೆಲ್ಲಿಪೆರಾ. ಈಗ ವೆಂಕಟರಮಣ ಅವರೇ, ಈಗ ನಮಗೆ ಇಲ್ಲಿ ಇವತ್ತಿನ ವಿಷಯ, ಹಲೋ, ಇವತ್ತಿನ ವಿಷಯ ಜೇನಲ್ಲಿ ಏನಾದ್ರೂ ಕಲಬೆರಕೆ ಆದ್ರೆ ಹೇಗೆ ಕಂಡುಹಿಡಿಯೋದು ಅಂತ ಸ್ವಲ್ಪ ಹೇಳ್ತೀರಾ ಸರ್? ಕಲಬೆರಕೆ ನಾನು ಸೈಂಟಿಸ್ಟ್ ಅಲ್ಲ, ಪ್ಲೀಸ್. ಅಲ್ಲ, ನಿಮ್ಗೆ ಸಾಕಷ್ಟು ನೀವು ಕ್ಷೇತ್ರದಲ್ಲಿ ಓಡಾಡಿ ಸಾಕಷ್ಟು ಅನುಭವ ಇದೆ. ನಮ್ಮ ಗ್ರಾಹಕರಿಗೆ ಕಂಡುಹಿಡಿಬಹುದು ಅಂತ ಒಂದು ಏನಾದ್ರು? ಇಲ್ಲ, ಆಗೋದಿಲ್ಲ ನೆವರ್. ಯಾಕಂದ್ರೆ ಅಷ್ಟು ಜನ ಎಕ್ಸ್ಪರ್ಟ್ ಆಗಿದ್ದಾರೆ ಇವತ್ತು ಅದ್ರಲ್ಲಿ. ಅಲ್ಲಿ ಸಾಮಾನ್ಯ ಇದೆ ಜೇನು ಒಂದು ಟ್ರಾನ್ಸ್ಪರೆನ್ಸಿ ಆಯಿಲ್ ಅಂತ ಬರುತ್ತೆ. ಅದು ಅಂದ್ರೆ ಪಾರದರ್ಶಕತೆಯನ್ನು ಕೊಡತಕ್ಕಂತ ಒಂದು ಆಯಿಲ್. ಅದು ಅಂದ್ರೆ ರಸ, ಅದು ಹೂವಿನ ರಸ. ಅದನ್ನ ಸಹ ಮಿಕ್ಕಿ ಜನ ಮಾಡ್ಲಿಕ್ಕೆ ಕಲ್ತ್ಕೊಂಡು ನೀವು ನೋಡಿರ್ಬೋದು. ಈ ಸುಮಾರು ವರ್ಷ ಆಯ್ತು ಮಾಧ್ಯಮಗಳಲ್ಲಿ 24 ಕಂಪನಿಗಳು ಎಷ್ಟು ಅಡಲ್ಟೇಷನ್ ಮಾಡಿದ್ದಾರೆ. ಜಂಡು ಇರ್ಬೋದು, ಲಯನ್ ಹನಿ ಇರ್ಬೋದು, ಇನ್ನು ಪತಂಜಲಿ ಇರ್ಬೋದು, ಎಲ್ಲರೂ ಮಾಡಿದ್ದಾರೆ. ಈಗ ವೆಂಕಟರಮಣ ಅವರೇ, ಖಾಸಗಿ ಕಂಪನಿಗಳ ಹೆಸರು ತಗೊಳ್ಳೋದು ಬೇಡ. ಈಗ ಒಂದು ಶುದ್ಧವಾದ ಜೇನು ತುಪ್ಪಕ್ಕೆ ಎಷ್ಟು ಬೆಲೆ ಆಗ್ಬೋದು ಅಂತೀರಾ ನಿಮ್ಮ ಒಂದು ಅನುಭವದ ಪ್ರಕಾರ? ಸರ್, ಇವತ್ತು ಜೇನು ಕೃಷಿ ಮಾಡೋರಿಗೆ ಮಾತ್ರ ಗೊತ್ತು. ಇವತ್ತು ಮೊದಲು ಒಂದು ಜೇನು ಪೆಟ್ಟಿಗೆಯಲ್ಲಿ 20, 25, 30 ಕೆಜಿ ಜೇನುತುಪ್ಪ ಬರ್ತಾ ಇತ್ತು. ಇವತ್ತು ಅದು ಕಮ್ಮಿ ಆಗಿದೆ. ನಾನಾ ಕಾರಣ ಇದೆ. ನಮ್ಮ ಸಸ್ಯ ಸಂಕುಲ ನಾಶ ಆಗ್ತಾ ಇದೆ, ಆಯ್ತಾ? ಅದರಿಂದ ಹೂವಿನ ಸಂಖ್ಯೆ ಇಲ್ಲ. ಜೇನು ಬೇಕು ಜನರಿಗೆ, ಆದ್ರೆ ಆತರ ಇಲ್ಲ. ಜೇನು ಸಂಕುಲವೇ ನಾಶ ಆಗ್ತಾ ಇದೆ. ತಾವು ಕೇಳಿರ್ಬೋದು. ಸರಿ ಆಯ್ತು ವೆಂಕಟರಮಣ ಅವರೇ, ಅದು ಇನ್ನೊಂದು ಬಗ್ಗೆ ಇನ್ನೊಂದ್ಸರಿ ಅದಕ್ಕೆ ಚರ್ಚೆ ಮಾಡೋಣ. ಈಗ ನಮ್ಮ ಅನಿಲ್ ಧವನ್ ಅವರು ಮಾತಾಡ್ತಾರೆ. ಈಗ ಸಾಹೇಬ್ರೆ, ವೆಂಕಟರಮಣ ಅವರೇ, ಏನಂದರೆ ಈಗ ನಾವು ಸ್ಪಾಟಲ್ಲಿ ನೋಡಬೇಕಂದ್ರೆ ಆ ಜೇನನ್ನು ಒಂದು ನೀರು ಟ್ರಾನ್ಸ್ಪರೆಂಟ್ ಬಾಟ್ಲಲ್ಲಿ ನೀರು ಹಾಕಿಬಿಟ್ಟು ಒಂದು ಹನಿ ಜೇನು ಹಾಕಿದರೆ ಅದು ಮಿಕ್ಸ್ ಆಗೋದಿಲ್ಲ ಒರಿಜಿನಲ್ ಆದರೆ. ಒರಿಜಿನಲ್ ನಾವು ಕಂಡುಹಿಡಬೇಕಂದ್ರೆ ನಂತರ ಸ್ವಲ್ಪ ಇನ್ನೊಂದು ಟೆಸ್ಟ್ ಇದೆ, ರ್ಯಾಪಿಡ್ ಟೆಸ್ಟ್ಗಳು ಅಂತ ನಾವು ಮಾಡ್ಕೊಳ್ತೀವಿ ಹೋದಾಗ. ಒಂದು ಜೇನನ್ನು ಒರಿಜಿನಲ್ ಜೇನು ಅಥವಾ ಅಡಲ್ಟ್ರೇಟೆಡ್ ಅಂದರೆ, ಈ ಒರಿಜಿನಲ್ ಜೇನು ಇಟ್ಬಿಟ್ಟು 1-2-3 ಹನಿ ಇಟ್ಟು ನಾವು ಬೆಂಕಿ ಸ್ವಲ್ಪ ತಾಕ್ಸಿದ್ರೆ ಹತ್ಕೊಳ್ತದೆ. ಅಂದರೆ ಶುದ್ಧವಾದ ಜೇನು. ಇದು ಟೆಸ್ಟ್, ರ್ಯಾಪಿಡ್ ಟೆಸ್ಟು. ನಾವು ಮತ್ತು ಅದ್ರ ಬಗ್ಗೆ ಬೇಕಂದ್ರೆ ನಾವು ವಿಶ್ಲೇಷಣೆ ಕಳಿಸ್ತೀವಿ. ಈಗ ಅದಕ್ಕೂ ಕೂಡ ನಮೂನೆಗಳನ್ನ ಸಂಗ್ರಹಿಸ್ತೀರಾ? ಹೌದು, ಆಗಿಂದಾಗಿ ಸಾಕಷ್ಟು ಮಾಡಿದ್ದೀವಿ ನಾವು. ಸಾಕಷ್ಟು ಈಗ ನಮ್ಮಲ್ಲಿ ಸುಮಾರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಭಾಗಮಂಡಲದಲ್ಲಿದೆ, ಅಂದರೆ ಒಂದು ಸಂಘದ್ದು ಒಂದು ಸಹಕಾರ ಸಂಘಗಳು, ಮತ್ತು ವಿರಾಜಪೇಟೆಯಲ್ಲಿ ಇದೆ. ಮತ್ತು ಕೆಲವು ಕಡೆ ಎಲ್ಲ ಸಣ್ಣ ಉದ್ದಿಮೆದಾರರು ಅವರು ಮಾಡ್ಕೊಂಡ್ಬಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಅವರು ತಗೊಂಡಿದ್ದಾರೆ ನಮ್ಮಿಂದ. ಬಟ್ ಅವೆಲ್ಲ ಕನ್ಫರ್ಮ್ ಬರ್ತಾ ಇದೆ. ಅದಕ್ಕೆ ಒಂದು ಮಾನದಂಡ ಇದೆ, ಇಷ್ಟು ಸುಕ್ರೋಸು ಇದು ಹಾಕು, ಅದಕ್ಕಿಂತ ಜಾಸ್ತಿ ಆದರೆ ಅದು ಸಬ್ಸ್ಟ್ಯಾಂಡರ್ಡ್ ಅಂತ ಬಂದ್ಬಿಟ್ಟು. ಸಾಮಾನ್ಯವಾಗಿ ಈಗ
ನಾವು ಜೇನಿಗೆ ಕಲಬೆರಕೆ ಅಂದರೆ ಏನು ಬೆರೆಸ್ತಾರೆ ಅಂತೀರಿ? ಅದೇ ಸಕ್ಕರೆ ಪಾಕ ಬೆಲ್ಲ ಅದನ್ನೇ ಹಾಕೋವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಏನು ಹಾಕೋದಿಲ್ಲ. ನೀರು ಇಂಥದ್ದೇನು ಹಾಕೋದಿಲ್ಲ. ಅದು ಮಿಕ್ಸ್ ಆಗಲ್ಲ. ಅದು ಸಾಮಾನ್ಯವಾಗಿ ಒರಿಜಿನಲ್ ಜೇನಿಗೆ ಅದು ಆಗೋದಿಲ್ಲ. ವೆಂಕಟರಮಣ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಅವರು ಜೇನು ಕೃಷಿ ಅಭಿವೃದ್ಧಿ ಅಧಿಕಾರಿ, ಒಳ್ಳೆ ಮಾಹಿತಿ ಕೊಟ್ಟರು ಅವರು. ಆದರೆ ಅದು ಕೆಲವೊಮ್ಮೆ ತೋಟಗಾರಿಕೆ ಎಲ್ಲ ಬರುತ್ತದೆ. ನಮಗಷ್ಟು ನಮ್ಮದು ಗುಣಮಟ್ಟ ಮತ್ತು ಸುರಕ್ಷತೆ ಬಗ್ಗೆ ನಾವು ಹೇಳ್ಬೋದು. ಈಗ ತಾವು ಹೇಳ್ತಾ ಇದ್ರಿ, ಆಹಾರ ತಯಾರಿಕೆ, ಸಂಗ್ರಹ, ವಿತರಣೆ, ಸಾಗಾಣಿಕೆ, ಸಗಟು, ಚಿಲ್ಲರೆ ಮಾರಾಟ, ಆಮದು, ಈ ವಿವಿಧ ಹಂತಗಳಲ್ಲಿ ಇರುವಂಥ ಒಂದು ಇವರೆಲ್ಲನೂ ಕೂಡ ಈ ಚಟುವಟಿಕೆಗಳು ಈ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಡಿಯಲ್ಲಿ ಬರ್ತಾರೆ, ನಮ್ಮ ವ್ಯಾಪ್ತಿಗೆ ಬರ್ತಾರೆ. ಇನ್ನು ಮುಂದುವರೆದು ಏನೇನು ಹೇಳುತ್ತೆ ಈ ಕಾಯ್ದೆ? ನಮ್ಮ ಕಾಯ್ದೆನಲ್ಲಿ ನಿಮಗೆ ನಮ್ಮ ವ್ಯಾಪ್ತಿಗೆ ಯಾರ್ಯಾರು ಬರ್ತಾರೆ, ಲೈಸೆನ್ಸ್ ಅಂದರೆ ಏನು, ರಿಜಿಸ್ಟ್ರೇಷನ್ ಅಂದರೆ ಏನು ಅಂತ ಅದು ಸ್ವಲ್ಪ ಹೇಳಿದ್ರೆ ಅನುಕೂಲ. ಯಾಕಂದರೆ ಆದಷ್ಟು ನಮ್ಮಲ್ಲಿ ಆಲ್ಮೋಸ್ಟ್ ಅವೇರ್ನೆಸ್ ಇದೆ ಕೊಡಗಲ್ಲಿ. ನಮ್ಮದು ಲೈಸೆನ್ಸಿಂಗೆ 120% ಆಗಿದೆ. ನಾವು ಸ್ಟೇಟಲ್ಲೇ ಫಸ್ಟ್ ಇದ್ದೀವಿ. ಫುಡ್ ಸೇಫ್ಟಿ FSTನಲ್ಲಿ ಸ್ಟೇಟಲ್ಲೇ ಫಸ್ಟ್ ಇದ್ದೀವಿ. ಅದೊಂದು ನಿಮಗೆ ಹೆಮ್ಮೆಯ ವಿಷಯ. ಯಾಕಂದರೆ ಈ ಜನ ನಮ್ಮ ಸಾರ್ವಜನಿಕರು ಆಗಿರ್ಬೋದು, ನಮ್ಮ ಕೊಡಗಿನ ಜನ ಅವೇರ್ನೆಸ್ ತುಂಬ ಇದೆ. ಈಗ ಏನೇ ಅವರು ಸ್ಥಾಪನೆ ಮಾಡಿ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಬರ್ತಾರೆ, ಸರ್ ಲೈಸೆನ್ಸ್ ಮಾಡಿಕೊಡಿ ಅದಂತ. ನಾವು ತಕ್ಷಣ ಆನ್ಲೈನಲ್ಲೂ ಹಾಕ್ಕೋಬೋದು ಅವರು. ಹಾಗಾಗಿ ಈಗ 12 ಲಕ್ಷದ ಒಳಗಡೆ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಅಂತ ಬರ್ತದೆ, ಅಂದರೆ ನೋಂದಣಿ, ಪರವಾನಗಿ ಎರಡು ಬರ್ತದೆ. ನೋಂದಣಿ ಅಂದರೆ 12 ಲಕ್ಷದ ಒಳಗಡೆ ಇರೋ ವಹಿವಾಟುದಾರರು ಅಥವಾ ಏನಿದ್ದಾರೆ ಅವರು ನೋಂದಣಿ ಮಾಡ್ಕೋಬಹುದು. ಟರ್ನ್ ಓವರ್ ಅವ್ರದ್ದು ಏನು 12 ಲಕ್ಷದಿದೆ. ಮತ್ತು ಈ ಬೀದಿ ಬದಿ ವ್ಯಾಪಾರಿಗಳು, ಪೆಟ್ಟಿ ಶಾಪ್ಸ್ ಅಂತೀವಲ್ಲ, ಸಣ್ಣ ಉದ್ದಿಮೆದಾರರು ಅಂಥವರೆಲ್ಲ ಇದ್ದಾರೆ. ಸಂಜೆ ಹೊತ್ತಿನಲ್ಲೇ ಅಂಥವರಿಗೆಲ್ಲ ನಾವು ನೋಂದಣಿ 100 ರೂಪಾಯಿ ಆಗ್ತದೆ ಪರ್ ಆ್ಯನಮ್. ಅದು ಪರ್ ಆ್ಯನಮ್ ಅಂದರೆ ವರ್ಷಕ್ಕೆ ರೂಪಾಯಿ. ಕೆಲವರಿಗೆ ನಾವು ಫ್ರೀ ಮಾಡಿದ್ದೀವಿ ಈಗ ಸರ್ಕಾರದಿಂದನೇ. ಈ ಹ್ಯಾಕರ್ಸ್ ಅಂತೀವಿ, ಈ ಗಾಡಿ ತಳ್ಕೊಂಡು ಆ ಕಡೆ ಈ ಕಡೆ, ಯಾಕಂದ್ರೆ ಅವ್ರಿಗೆ ನೆಲೆ ಇರೋದಿಲ್ಲ ಅಂಥವ್ರಿಗೆ ನಾವು ಫ್ರೀ ಆಗಿ ಮಾಡ್ತಾ ಇದ್ದೀವಿ, ಸ್ಥಳಾಂತರವಾಗಿ ಮಾಡ್ತಾ ಇರ್ತಾರೆ ವ್ಯಾಪಾರ. ಮತ್ತೆ ಅಂಗನವಾಡಿನವರಿಗೆ ನಾವು ಏನು ಅಂಗನವಾಡಿ ಕೇಂದ್ರಗಳಿಗೆ ಅವರು ತಗೋಬೇಕು ಫುಡ್ಡು ಎಲ್ಲೆಲ್ಲಿ ವಿತರಣೆ ಮಾಡ್ತಾರೆ. ಈಗ ಅಂಗನವಾಡಿನೂ ನಮ್ಮ ವ್ಯಾಪ್ತಿಗೆ ಅವರಿಗೂ ನಾವು ಫ್ರೀ ಮಾಡಿದ್ದೀವಿ. ಇಂದಿರಾ ಕ್ಯಾಂಟೀನ್ಗಳು ಎಲ್ಲ ನಮ್ಮ ವ್ಯಾಪ್ತಿಗೆ ಬಂದಿದ್ದೀವಿ. ಅದನ್ನು ಮಾಡಿದ್ದೀವಿ ನಾವಿಲ್ಲಿ ಮೊನ್ನೆ ಎಲ್ಲ ಮಾಡಿದ್ದೀವಿ. ಲೈಸೆನ್ಸ್ ಮಾಡಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿದ್ದೀವಿ. 12 ಲಕ್ಷದಿಂದ 20 ಕೋಟಿವರೆಗೆ ಏನು ಬರ್ತಾರೆ ಅವರು ಪರವಾನಗಿ ತಗೋಬೇಕು, ಲೈಸೆನ್ಸ್ ತಗೋಬೇಕು. ಮತ್ತು 20 ಕೋಟಿಯಿಂದ ಮೇಲ್ಪಟ್ಟವರು ಸೆಂಟ್ರಲ್ ಲೈಸೆನ್ಸ್ ಅಂತ ಅಥಾರಿಟಿ. ಸೆಂಟ್ರಲಲ್ಲಿ ಇನ್ನೇನಾಗ್ತದೆ ಅಂದರೆ ಕೆಲವೊಂದು ಆರ್ಗ್ಯಾನಿಕ್ಸು, ಇನ್ಫ್ಯಾಂಟ್ ಫುಡ್ಸ್ ಅಂತ ಬರ್ತದೆ ನೋಡಿ ಅವರು, ಹಾಗೆ ಆರ್ಗ್ಯಾನಿಕ್ಕು, ಬೋನಿಫೈಡ್ ಕೆಲವೊಂದು ಏನು ಆನ್ಲೈನಲ್ಲಿ ಮಾಡ್ತಾರೆ ನೋಡಿ, ಹೌದೌದು, ಅವರೆಲ್ಲ ಸೆಂಟ್ರಲ್ ವ್ಯಾಪ್ತಿಗೆ ಬರ್ತಾರೆ. ಇವತ್ತು ಆನ್ಲೈನಲ್ಲೂ ಕೂಡ ಅವರೆಲ್ಲ ಸೆಂಟ್ರಲ್ ಗ್ರಾಹಕರ ಮನೆ ಬಾಗಿಲು ತಲುಪಿಸ್ತಾರೆ. ಅವರು ತಗೋಬೇಕು, ಅವರು ಸೆಂಟ್ರಲ್ಲಿ ಬರ್ತಾರೆ. ಅವರು ಸೆಂಟ್ರಲ್ ಅಂದರೆ ದೊಡ್ಡ ಪ್ರಮಾಣ ಇರುತ್ತೆ. ದೊಡ್ಡ ಪ್ರಮಾಣ ಅಂದರೆ ಅಂತಾರಾಜ್ಯದಲ್ಲಿ ಮಾಡ್ತಾರೆ ನೋಡಿ, ಅವರೆಲ್ಲ ಸೆಂಟ್ರಲ್ ಲೈಸೆನ್ಸ್ ಅಥಾರಿಟಿಗೆ ಬರ್ತಾರೆ. ಅಲ್ಲಿಗೆ ಅದು ಬೆಂಗಳೂರಿನಲ್ಲೇ ಕಚೇರಿ ಇದೆ, ಅದಕ್ಕೆ ಬೇರೆ ಅಂಕಿತಾಧಿಕಾರಿ ಇರ್ತಾರೆ. ಈಗ ಕೆಲವರು ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇರ್ತಾರೆ, 12 ಲಕ್ಷಕ್ಕಿಂತ ಕಡಿಮೆ ವ್ಯವಹಾರ ಇರುತ್ತೆ ವರ್ಷಕ್ಕೆ. ಅವರು ಅಲ್ಲಿ ನೋಂದಣಿ ಮಾಡ್ಕೊಳ್ಳೋಕ್ಕೆ ಏನೇನು ದಾಖಲೆಗಳನ್ನು ಸಲ್ಲಿಸಬೇಕಾಗತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸಿದ ನಂತರ ನಮ್ಮ ಸಂವಾದ ಮುಂದುವರಿಸೋಣ. ಹಲೋ ಸರ್, ನಮಸ್ಕಾರ. ತಮ್ಮ ಹೆಸರು? ಜನಾರ್ದನ್, ಮಡಿಕೇರಿಯಲ್ಲಿ. ಜನಾರ್ದನ್ ಅವರೇ, ಇವತ್ತು ಆಹಾರ ಸುರಕ್ಷತೆ ಬಗ್ಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಡಾಕ್ಟರ್ ಅನಿಲ್ ಧವನ್ ಅವರಿದ್ದಾರೆ, ಆಹಾರ ಸುರಕ್ಷತೆ ಅಂಕಿತಾಧಿಕಾರಿಗಳು ಜಿಲ್ಲಾ ಮಟ್ಟದವರು. ಕಳೆದ ವರ್ಷದಿಂದ ತುಂಬಾ ಕೇಳಿಸ್ತಾ ಇದ್ದೀನಿ. ಜನಾರ್ದನ್ ಅವರೇ ಹೇಳಿ, ಪ್ರಶ್ನೆ ಕೇಳಿ. ಅವ್ರ ಬಗ್ಗೆ ತುಂಬಾ ಕಳೆದ ವರ್ಷದಿಂದ ಕೇಳ್ತಾ ಇದ್ದೀನಿ. ಸರಿ ಸರಿ. ಪಾಪ ಅವರಿಗೆ ಸಹಾಯಕರಿದ್ದಾರೆ ಇಲ್ವಾ ಗೊತ್ತಿಲ್ಲ. ಸರಿ. ಬಹಳ ಶ್ರಮ ವಹಿಸಿ ಅವರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಮೊದಲನೇ ಸ್ಥಾನದಲ್ಲಿದೆಯಂತೆ. ಧನ್ಯವಾದಗಳು. ಇವರು ನಮ್ಮ ಅನಿಲ್ ಧವನ್ ಅವರು ಕೊಡಗಿನಲ್ಲಿ ಬಹಳ ಕಳೆದ ವರ್ಷದಿಂದ ಬಹಳ ಒಂದು ಮನಸ್ಸಿಟ್ಟು ವರ್ಕ್ ಮಾಡ್ತಿದ್ದಾರೆ. ಸರಿ ಸರಿ ಸರಿ. ಅವರಿಗೆ ಬೆಂಬಲವಾಗಿ ಯಾರಿದ್ದಾರೆ ಇಲ್ಲ ಗೊತ್ತಿಲ್ಲ. ಸರಿ, ಈಗ ನೀವಿದ್ದೀರಾ ಸಾಕು ನಮಗೆ. ನಮಗೆ ಸಾರ್ವಜನಿಕ ನಮಗೆ ಪ್ರಭುಗಳು ಅಲ್ಲ ಹೇಳಿ, ನಾನು ಜನತೆ ಜನಾರ್ದನ. ಹಾಗೆ ಈ ಹಾಲು, ನಮ್ಮ ನಂದಿನಿ ಹಾಲು ಇದೆಯಲ್ಲ, ಹೌದು, ಬಹಳ ಅತ್ಯುತ್ತಮ. ಈ ಕರ್ನಾಟಕದ ಮಾತ್ರ ಇದೇ ಹಾಲು ಬೇರೆ ರಾಜ್ಯಗಳಿಗೂ ಹೋಯ್ತಾ ಉಂಟು. ಈಗ ಅದು ಆ ಬ್ರಾಂಡ್ ಇದೆಯಲ್ಲ ಜನಾರ್ದನ್, ಅಲ್ಲ ನಂದಿನಿ ಅಲ್ಲ, ರಾಷ್ಟ್ರ ಮಟ್ಟದಲ್ಲೇ ಇವತ್ತು 4ನೇ ಸ್ಥಾನ ಪಡ್ಕೊಂಡಿದೆ ಬ್ರಾಂಡ್ ವ್ಯಾಲ್ಯೂನಲ್ಲಿ. ಇಲ್ಲೇ ನೀವು ಎಡವಿದ್ದು. ಪ್ರಥಮ ಸ್ಥಾನ ಗುಜರಾತ್ಗೆ ಇದೆ, ಈಗ ಸೆಕೆಂಡ್ ಅಲ್ಲಿ ನಮ್ ಕರ್ನಾಟಕ ಇದೆ. ಅಂತದ್ರಲ್ಲಿ ಏನು ಅಂತಂದ್ರೆ ಖಾಸಗಿ ಡೈರಿಗಳು ಪ್ಯಾಕೆಟ್ ಆಗ್ಬಿಟ್ಟು ಹೊರಗಡೆ ಬರುತ್ತೆ. ಇದೇ ಹಾಲ್ನೇನೆ
ಇದೇ ಹಾಲು ಅಥವಾ ಬೇರೆ ಅದ್ರ ಜೊತೆ ಪೌಡರ್ ಮಿಕ್ಸಿಂಗ್ ಬಹಳ ಜೋರಾಗಿದೆ. ನೀವು ಬೇಕಾದ್ರೆ ಅದನ್ನ ಗುಣಮಟ್ಟವನ್ನ ಪರಿಶೀಲನೆ ಮಾಡಬಹುದು. ಮತ್ತೆ ನಮ್ಮ ಈ ಕೂಡಿಗೆ ಡೈರಿ ಇರುತ್ತೆ ಅದರ ಬಗ್ಗೆ ಹಾಲು ಉತ್ಪಾದನೆಯ ಬಗ್ಗೆ ಅವ್ರ ಬಗ್ಗೆ ಡೈರಿಯಲ್ಲೇ ನೀವು ಕೇಳ್ಕೋಬಹುದು. ಸರಿ, ನಿಮ್ಮ ಪ್ರಶ್ನೆ ಏನು ಹಾಗಾದ್ರೆ ಜನಾರ್ದನ್ ಅವರು? ಅದೇ ಈ ಖಾಸಗಿ ಡೈರಿಯಿಂದ ಬರುವಂತ ಕೋವಾ, ತುಪ್ಪ ಇವುಗಳು ಅಷ್ಟೊಂದು ಅತ್ಯುತ್ತಮವಾಗಿ ಇಲ್ಲ. ಹಾಲಿನ ಪೌಡರ್, ಈ ಪೌಡರ್ ನಲ್ಲಿ ಹಾಲು ಮಾಡ್ಬಿಟ್ಟು ಅವ್ರು ಕಳಿಸ್ತಾರೆ. ಮೊಸರಿನಲ್ಲಿ ಬಹಳ ಕಡಿಮೆ ದರ, ನಮ್ ನಂದಿನಿಗೆ ಬಹಳ ಕಡಿಮೆ ದರ ಇದೆ. ಒಳ್ಳೆ ಮೊಸರೆ ಒಂದು 2-3 ದಿನಕ್ಕೆ ಇಡ್ಬೋದು. ಆದ್ರೆ ಇವರ ಮೊಸರುಗಳೆಲ್ಲ 7-8 ದಿನ ಇಡ್ಬೋದು. ಮತ್ತೆ ಕೋವಾ ನಮ್ದು ಅಷ್ಟೇ, ಸ್ವಲ್ಪ ಟೈಮ್ ಇರೋದು ಸ್ವಲ್ಪ ಟೈಮ್. ಆದ್ರೆ ಹೊರಗಿಂದ ಬರೋರಿಗೆ 3 ತಿಂಗಳು 4 ತಿಂಗಳು ಈ ಕೋವಕ್ಕೆಲ್ಲ ಗ್ಯಾರಂಟಿ ಕೊಡ್ತಾರೆ. ಅಂದ್ರೆ ನೀವ್ ಹೇಳೋದ್ ನೋಡ್ರಿ ಅವರು ರಾಸಾಯನಿಕ ಬೆರೆಸಿರ್ತಾರೆ ಅಂತ ಶಂಕೆ ವ್ಯಕ್ತಪಡಿಸ್ತಾ ಇದ್ದೀರಾ? ಇರುತ್ತೆ ಸರ್, ರಾಸಾಯನಿಕ ಬೆರೆಸದೆ ಯಾವ ವಸ್ತುಗಳು ಇಲ್ಲ ಈಗ ನಮ್ಮ ಭಾರತದಲ್ಲಿ. ಕರ್ನಾಟಕ ಮಾತ್ರ ಅಲ್ಲ, ಭಾರತದಲ್ಲಿ. ನೀವು ಒಂದು ವೇಳೆ ಹಾಲಿನ ಬಗ್ಗೆ ಅನುಭವ ಇದ್ರೆ. ಸರಿ, ಈಗ ನಮ್ಮ ಅನಿಲ್ ಧವನ್ ಅವ್ರನ್ನ ಕೇಳೋಣ. ಇದಕ್ಕೆ ಮಾದರಿಗಳನ್ನ ತೆಗೆದು ಏನ ಕ್ರಮ ಕೈಗೊಳ್ಬೋದೇನೋ ಅಂತ. ಇದ್ರದ್ದು ಅವರು ಪರಿಶೀಲನೆ ಮಾಡಿದ್ರೆ ಸಾಕು ಎಲ್ಲಾ ಕಡೆ. ಈ ತುಪ್ಪಗಳು ಇದೆಲ್ಲ ಮತ್ತೆ ನೋಡಿ, ಖಾಸಗಿ ತುಪ್ಪಗಳು ಈಗ ಬರ್ತಿದೆ, ಅದಕ್ಕೂ ಕೂಡ ಆಗ್ ಮಾರ್ಕ್ ಕೊಟ್ಟಿದ್ದಾರೆ. ಈ ಆಗ್ ಮಾರ್ಕ್ ಅಂತ ಹೇಳೋದಕ್ಕೆ ಯಾವ್ದು ಗಾಂಭೀರ್ಯತೆನೇ ಇಲ್ಲದಂಗ ಆಗ್ಬಿಟ್ಟಿದೆ ಈಗ. ರಾಷ್ಟ್ರದಲ್ಲಿ ಪ್ರಥಮ ಮಾರ್ಕ್ ಅಗ್ಮಾರ್ಕ್. ಇದಕ್ಕೆ ಈಗಾಗಲೇ ಜೇನುತುಪ್ಪದೇ ಅವ್ರು ಹೇಳಿದ್ರು, ಬಹಳ ಸಾರಾಂಶ ಬಿಡಿಸಿ ಹೇಳಿದ್ರು. ಈಗ ಅನಿಲ್ ಧವನ್ ಅವ್ರನ್ನ ಒಂದು ಪ್ರಶ್ನೆ ಕೇಳ್ತೀನಿ ಈ ಸಂದರ್ಭದಲ್ಲಿ. ಈ FSSAI ಇದೆಯಲ್ಲ ಅನಿಲ್ ಧವನ್ ಅವರು, ಮತ್ತೆ ಅಗ್ಮಾರ್ಕ್, ಎರಡು ಮಾನದಂಡಗಳು ಇರ್ಬೇಕಾಗತ್ತ ಅದಕ್ಕೆ? ಇಲ್ಲ, ಅಗ್ಮಾರ್ಕ್ ಕೆಲವು ನಮಗೆ ಅದು ಬೇರೆ ಇದಾಗ್ತದೆ. ಇಂಡಸ್ಟ್ರೀಸ್, ಕೆಲವೊಂದು ಅಗ್ರಿಕಲ್ಚರ್ ಇಂಡಸ್ಟ್ರೀಸ್ ಅಂತದಕ್ಕೆ ಅಗ್ಮಾರ್ಕ್, ಈಗ ಏನು ನಾವು ISI BS ಅಂತೀವಲ್ಲ, ಕೃಷಿ ಉತ್ಪನ್ನಗಳು ಅದಕ್ಕೆ ಬರ್ತದೆ. ಈಗ ಆದರೆ ನಾವು ಮನುಷ್ಯರು ಸೇವಿಸುವಂಥ ಆಹಾರಕ್ಕೆ ಈ FSSAI ಮಾನದಂಡ ಇರಲೇಬೇಕಾಗತ್ತೆ. ಹೌದು, ನಮ್ಮ ಲೈಸೆನ್ಸಿಂಗ್ ಆಗಿರಬೇಕು. ಕೆಲವೊಮ್ಮೆ ಈಗ ಪ್ಯಾಕೆಟ್ ಮೇಲೂ ಹಾಕಿರ್ತಾರೆ. ಹೌದು, BS ತಗೋಬೇಕಾಗ್ತದೆ, ಅಂದರೆ ಬ್ಯೂರೋ ಆಫ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್. ಕೆಲವೊಂದು ಪ್ಯಾಕೆಟ್ ಡ್ರಿಂಕಿಂಗ್ ವಾಟರ್ಗಿತ್ತು, ಈಗ ಸ್ವಲ್ಪ ಅದನ್ನು ವೈಪ್ ಮಾಡಿದ್ದಾರೆ. ಬಟ್ ಇನ್ಫ್ಯಾಂಟ್ ಫುಡ್ಸ್ ಅದಕ್ಕೆಲ್ಲ ಬೇಕಾಗ್ತದೆ. ಈಗ ಜನಾರ್ದನ್ ಅವರು, ಅಂತಿಮವಾಗಿ ನಿಮ್ಮ ಪ್ರಶ್ನೆ ಏನು ಅಂತೀರಿ? ನನ್ನ ಪ್ರಶ್ನೆ ಇಷ್ಟೇ, ಕಲಬೆರಕೆ ಇಲ್ಲದಂಗೆ ಹಾಲು ಕೊಡ್ಲಿಕ್ಕೆ ಆಗ್ಬೋದಾ ನಮ್ಮ ರಾಜ್ಯದ ಜನಕ್ಕೆ? ಈ ಬೇರೆ ಖಾಸಗಿ ಅವ್ರದ್ದು ಡೈರಿ ಹಾಲು ಬರುತ್ತಲ್ವಾ, ಅದನ್ನ KMF ಅವ್ರ ಜೊತೆ ಮಾತಾಡ್ಬಿಟ್ಟು ನಿಲ್ಸಬಹುದಾ ಅಂತ. ಇದ್ರ ಬಗ್ಗೆ ನಾವು ಅಭಿಯಾನ ಮಾಡಿದ್ದೀವಿ ಸಾಕಷ್ಟು. ಈ ಸಹಕಾರ ಇಲಾಖೆಯಿಂದ ನಮ್ಮ ಇಲಾಖೆಗೆ ಪತ್ರ ವ್ಯವಹಾರ ಮಾಡಿದಾಗ ನಾವು ಸಾಕಷ್ಟು ಎಲ್ಲ ಕಡೆ ನಾವು ಈಗ ನಂದಿನಿ ಇವ್ರು ಹೇಳಿದಾಗೆ ಅದ್ರ ಬಗ್ಗೆ ನಾವು 2 ಮಾತಿಲ್ಲ, ತುಂಬ ಚೆನ್ನಾಗಿದೆ. ಯಾಕಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ 70 to 80% ಅದನ್ನೇ ತಗೊಳ್ತಾ ಇದ್ದಾರೆ. ಬಟ್ ಚೆನ್ನಾಗಿದೆ. ನಾನು ಯಾಕಂದರೆ ಎಲ್ಲ ಡೈರಿ ನೋಡಿದ್ದೀನಿ, ಹಾಸನ ಚಾರ್ಜ್ ಇದ್ದ ನಾವು ಅಲ್ಲಿ ತುಂಬ ಚೆನ್ನಾಗಿದೆ. ಯಾವುದೇ ರೀತಿಯಲ್ಲಿ ಅದು ಆ ರೀತಿ ಏನಂದರೆ ಮಿಷಿನರೀಸ್ ಇದೆ. ಏನಾದರೂ ಅಡಲ್ಟ್ರೇಟೆಡ್ ಏನು ಇವರು BMCಯಿಂದ ಕಲೆಕ್ಟ್ ಮಾಡಿ ತಗೊಂಡು ಹೋಗ್ತಾರೆ, ಏನಾದ್ರು ಅಡಲ್ಟ್ರೇಷನ್ ಬಂದರೆ ಅದು ರಿಜೆಕ್ಟ್ ಮಾಡಿಬಿಡ್ತದೆ, ಆ ರೀತಿ ಇದೆ. ಹಾಗೆ ಪ್ರೈವೇಟ್ ಹಾಲನ್ನು ನಾವು ವಿಶ್ಲೇಷಣೆ ಒಳಿಸ್ಬಿಡ್ತಾ ಕೆಲವೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದನ್ನು ನಾವು ಕೇಸ್ ಹಾಕ್ಕೊಂಡಿದ್ದೀವಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ. ಇಲ್ಲೇ ಇದೆ, ನೀವೀಗ ಕೇಸ್ ಹಾಕೋದು ಕರೆಕ್ಟ್ ಸರ್. ನಾ ಅದ್ರ ಬಗ್ಗೆ ನಿಮ್ ಬಗ್ಗೆ ಏನ್ ಟೀಕೆ ಇರಲಿಲ್ಲ. ಸ್ವಲ್ಪ ದಯವಿಟ್ಟು ಅದ್ರ ಬಗ್ಗೆ ಗ್ರಾಹಕರಿಗೆ ನೀವು ಇನ್ನು ಮುಂದಕ್ಕಾದ್ರೂ ಒಂದು ಮಾಹಿತಿ, ಅವೇರ್ನೆಸ್. ಈಗ ಏನಂದ್ರೆ ನೀವು ಹೇಳಿದ್ರಿ ಕೋವಾ ಕೋವಕ್ಕೆ 3 ತಿಂಗಳು ಗ್ಯಾರಂಟಿ ಕೊಡ್ತಾರೆ. ಅದ್ರಲ್ಲಿ ಏನಂದ್ರೆ ಅವರು ಅಡಲ್ಟ್ರೇಷನ್ ಮಾಡಿರ್ತಾರೆ. ಕೋವಕ್ಕೆ ಪಿಷ್ಟ ಪದಾರ್ಥ ಪ್ರಾಣಿ ಕೊಬ್ಬು ಹಾಕ್ತಾರೆ, ಆಯ್ತಾ? ಅದೇನಾಗ್ತದೆ ಅಂದರೆ ನಮ್ಮ ರಾಜ್ಯದಲ್ಲಿಂದಕ್ಕಿಂತ ಬೇರೆ ಈ ತಮಿಳುನಾಡಿಂದ ಬರ್ತದೆ ಸ್ವಲ್ಪ ಆದಷ್ಟು. ಈಗ ನಮ್ಮ ಗ್ರಾಹಕರು ಏನಂದರೆ ತಡಿಬಹುದು, ಅದನ್ನು ಸ್ವಲ್ಪ ಏನು ನಮ್ಮ ಉದ್ದಿಮೆದಾರ ಇದೆ ಅದನ್ನು ಸ್ವಲ್ಪ ಅದನ್ನು ಕಡಿವಾಣ ಹಾಕಬೇಕಾಗ್ತದೆ. ಅಲ್ಲ, ಗ್ರಾಹಕರು ನಿಮ್ಮ ಗಮನಕ್ಕೆ ತರಬಹುದಾ? ನನ್ನ ಗಮನಕ್ಕೆ ಗೊತ್ತಂದ್ರೂ ಆಯಿತು, ನಾವು ಅಲ್ಲಿ ಇಮಿಡಿಯೇಟ್ ಆಗಿ ಹೋಗಿ ಟೆಸ್ಟ್ ನಾವು ಅದನ್ನು ವಿಶ್ಲೇಷಣೆ ಕಳಿಸ್ತೀವಿ. ಅದು ಆನಂತರ ಅದೇನು ಬರ್ತದೆ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಒಪ್ಪುದು ಸರ್. ಈಗ 18 ಒಕ್ಕೂಟಗಳು ನಮ್ಮ ಕರ್ನಾಟಕದಲ್ಲಿ ಇರೋದು. ಯಾವ ಒಕ್ಕೂಟ ಬಗ್ಗೆ ನನಗೆ ಟೀಕೆ ಟಿಪ್ಪಣಿ ಯಾವುದೂ ಇಲ್ಲ. ನನಗಿರೋದು ಈ ಹೊರಗಿನಿಂದ ಬರುವಂತ ಆಹಾರ, ಈ ನಂದಿನೇ ಟೈಮ್ ಎಷ್ಟು ಕೊಡ್ತಾರೆ ಅಷ್ಟೇ ಟೈಮ್ ಅವ್ರಿಗೆ ಕೊಡ್ಲಿ, ಅದು ರಿಜೆಕ್ಟ್ ಆಗಿದ್ರೆ ಹೋಗ್ಲಿ. ಅದಕ್ಕಿಂತಲೂ ಇವರು 3 ತಿಂಗಳು 6 ತಿಂಗಳು ಗ್ಯಾರಂಟಿ ಕೊಟ್ಟಿರ್ತಾರೆ. ಈ ಕೋವಕ್ಕೆ ಕೊಡೋಂಗೇ ಇಲ್ಲ.
ಅದು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಹಾಗಾಗಿ ಅವ್ರು ಜಾಸ್ತಿ ದಿನ ಕೊಡ್ತಾರೆ. ಬಟ್ ಆ ರೀತಿ ಏನಾದರೂ ತಮ್ಮ ಗಮನಕ್ಕೆ ಅದು ಸರಿ ಇಲ್ಲ ಅಂದರೆ ದಯಮಾಡಿ ನಮಗೆ ಹೇಳಿದರೆ ನಾವು ಇಮ್ಮಿಡಿಯೇಟ್ ಅದು ಆ ಜಾಗದಿಂದ ನಾವು ಮಾದರಿನ ತೆಗೆದುಬಿಟ್ಟು ನಾವು ನೋಡೋಣ. ನಾನು ಅದನ್ನು ಪ್ರೈವೇಟ್ ಕಳಿಸಿ. ಒಂದೆರಡು ಇದೆ, ನಾನು ಮುಂದೆ ಕೇಳ್ತೀನಿ ನಿಮ್ಮ ಹತ್ರ. ನನಗೆ ಫೋನ್ ಮಾಡಿ ಹೇಳಿ ನನ್ನ ದೂರವಾಣಿಗೆ. ಹಾಂ, ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಹೇಳಿ. ಕೊಡಗಿನ ಮಡಿಕೇರಿ ನಗರಸಭೆಯಲ್ಲಿ ಹಾ, ಅರ್ಧ 1 ಲೀಟರ್ ನೀರನ್ನ ಈಗ ನಿಷೇಧಿಸಿದ್ದಾರೆ. ಒಳ್ಳೆ ಕೆಲಸನೇ ಅದು. 1 ಲೀಟರ್ ಮೇಲೆ ಕೊಡ್ಲಿಕ್ಕೆ ಹೇಳಿದ್ರೆ ಮುಂದೆ ಅಕ್ಟೋಬರ್ 2ಕ್ಕೆ ರಾಷ್ಟ್ರದಲ್ಲಿ ಅದು ನಿಷೇಧ ಆಗ್ಬೋದು ಕಾಣ್ತದೆ. ಆ ನೀರ್ದು, ಆ ನೀರಿನ ಬಾಟ್ಲದು ಅರ್ಧ 1 ಲೀಟರ್ 2 ಲೀಟರ್ ಉಂಟಲ್ಲ ಸರ್, ಅರ್ಧ 1 ಲೀಟರ್ ಅದೇ 2 ಲೀಟರ್ಗಿನ್ನ ದೊಡ್ಡ ಬಾಟ್ಲುಗಳೇ ಬಳಸಬೇಕು ಅಂತ ಮಾಡ್ಬೋದು. ಈ ಅರ್ಧ ಮತ್ತು 1 ಲೀಟರ್ ಮತ್ತೆ ಪ್ಲಾಸ್ಟಿಕ್ ಬಟ್ನಲ್ಲಿ ಬರುವಂತ ಜ್ಯೂಸ್ಗಳೆಲ್ಲ ಉಂಟಲ್ಲ ಸರ್, ಅದು ರಾಷ್ಟ್ರದಲ್ಲೇ ನಿಷೇಧಿಸ್ತಾರಂತೆ ಅಕ್ಟೋಬರ್ 2ರಿಂದ ಅಂತ ಹೇಳೋ ಮಾಹಿತಿ ನನ್ನಲ್ಲಿ ಬಂತು. ಅದು ನಿಜನ ಸುಳ್ಳ ನನಗೆ ಗೊತ್ತಿಲ್ಲ. ಸರಿ ಜನಾರ್ದನ್ ಅವರು, ನಮ್ಮ ನಗರಸಭೆ ಮಾಡಿದ ಬಹಳ ಒಂದು ಕುತೂಹಲ ಮತ್ತು ಬಹಳ ಒಂದು ಉತ್ತಮವಾದ ಕೆಲಸ ಅದು. ಅಲ್ಲ, ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಈಗ ಅನಿಲ್ ಧವನ್ ಅವರು ನಾನು ಕೇಳ್ತೀನಿ, ಜನಾರ್ದನ್ ಅವರೇ, ಒಂದು ಸ್ಥಳೀಯ ಸಂಸ್ಥೆಗೆ ಆ ರೀತಿ ನಿಷೇಧ ಮಾಡುವಂತ ಅಧಿಕಾರ ಇದೆಯಾ ಅನಿಲ್ ಧವನ್ ಅವರೇ? ಅಂದರೆ ಅವ್ರ ವ್ಯಾಪ್ತಿಗೆ ಈಗ ಏನಂದ್ರೆ ಈಗ ಬಾಟ್ಲಿ ನಾ ಬೇಕಾದ ಸುಮಾರು ಕಡೆ ತೋರಿಸ್ತೀನಿ. ಈಗ ಮಡಿಕೇರಿ ನಗರದಲ್ಲಿ ಕಲ್ಯಾಣ ಮಂಟಪದಲ್ಲಿ ಇದೆ, ಎಲ್ಲೆಲ್ಲಿ ಯಾವ ಯಾವ ಚರಂಡಿಯಲ್ಲಿ ಇದೆ ಬೇಕಾದ್ರೆ ತೋರಿಸ್ಬೋದು ನಮಗೆ. ಈಗ ಏನಂತ ಹೇಳಿದ್ರೆ ಅವ್ರ ವ್ಯಾಪ್ತಿಗೆ ಏನಂದ್ರೆ ಈಗ ಪೊಲ್ಯೂಷನ್ ಆಗ್ತದೆ, ಅಂದ್ರೆ ಕುಡಿದಲ್ಲೇ ಬಿಸಾಕ್ತಾರೆ. ಮತ್ತೆ ದನಕರುಗಳು ರೀಸೈಕ್ಲಿಂಗ್ಗೆ ತಗೊಂಡು ಹೋಗ್ತಾರೆ, ಮತ್ತೆ ದನ ಕರು ತಿಂತದೆ, ಮತ್ತೆ ಇದು ನೈರ್ಮಲ್ಯ ಕಡಿಮೆ ಆಗ್ತದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದು ಅಧಿಕಾರ ಇದೆ. ಹಾಗೆ ಅಲ್ಲ, ಗ್ರಾಹಕರಿಗೆ ಹೊರೆ ಆಗಲ್ವೇ ಅಂತ. ಈಗ ಅರ್ಧ ಲೀಟರ್ ತಗೊಳ್ಳೋರು 2 ಲೀಟರ್ ತಗೋಬೇಕು ಅಂದ್ರೆ ಹೊರೆ ಆಗಲ್ವೇ? ರಾಷ್ಟ್ರದಲ್ಲೇ ಪ್ಲಾಸ್ಟಿಕ್ ಅನ್ನ ಇದು ಮಾಡ್ತಾರಂತೆ. ಅಂದ್ರೆ ನಮ್ಮಲ್ಲಿ ವಾಟರ್ಗೆ ಏನಂದ್ರೆ ಕೆಲವೊಂದು ISI ಅಂದ್ರೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ಸ್ ಅಂತ ಅದನ್ನ ಬಳಕೆ ಮಾಡಬೇಕು. ಫುಡ್ ಗ್ರೇಡ್ ಪ್ಲಾಸ್ಟಿಕ್ಸ್ ಬರ್ತದೆ. ಈ ಕೆಲವರು ಯಾವ್ಯಾವ್ದು ಬಳಕೆ ಮಾಡ್ತಾರೆ ಅದು ಒಳ್ಳೇದಾಗೋದಿಲ್ಲ. ಹಾಗೆ ನಿಜ ನಿಜ. ಧನ್ಯವಾದಗಳು ಜನಾರ್ದನ್ ಅವರೇ, ಸುದೀರ್ಘವಾಗಿ ನಮ್ಮ ಜೊತೆ ಮಾತನಾಡಿ ಕೆಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಧನ್ಯವಾದಗಳು. ಈಗ ಧವನ್ ಅವರು, ನಾವೊಂದು ಪ್ರಶ್ನೆ ಕೇಳ್ತಾ ಇದ್ದೆ. ಈಗ ಯಾರ್ಯಾರು ನೋಂದಣಿ ಮಾಡ್ಕೋಬೇಕಲ್ಲ, ಅವ್ರು ಏನೇನು ದಾಖಲಾತಿಗಳನ್ನು ಸಲ್ಲಿಸಬೇಕಾಗತ್ತೆ? ಈಗ ನೋಂದಣಿ ಅಂದರೆ ರಿಜಿಸ್ಟ್ರೇಷನ್ ಅಂತೀವಿ. ಅವರು ಏನಿಲ್ಲ, ಅವ್ರದ್ದೊಂದು ಭಾವಚಿತ್ರ, ಫೋಟೋ, ಫೋಟೋ ID ಕಾರ್ಡ್ ಅಂದರೆ ಅಡ್ರೆಸ್ ವಿಳಾಸ ಇರುವಂಥದ್ದು, ಆಧಾರ್ ಕಾರ್ಡ್ ಆಗ್ಬೋದು, ಅಷ್ಟು ಕೊಟ್ಟರೆ ಸಾಕು. ಏನಾದರೂ ಅವರು ಉತ್ಪಾದಕರಿದ್ರೆ ಆ ಉತ್ಪಾದನೆ ಮಾಡೋ ಜಾಗದೊಂದು ಇದು ಕೊಡಬೇಕಾಗ್ತದೆ, ಭಾವಚಿತ್ರ, ಒಂದು ಕಡತ ಫೈಲ್ ಅಂದರೆ ಅದರದ್ದೊಂದು ಪ್ರೂಫ್, ಮತ್ತೆ ಅದು ವಿಳಾಸ ಇರುವಂಥದ್ದು. ಅಗ್ರಿಮೆಂಟ್ ಅಂತೀವಲ್ಲ, ಅವ್ರು ಏನೋ ಸಣ್ಣ ಉದ್ದಿಮೆದಾರರು ಏನೋ ನಾನು ಮ್ಯಾನುಫ್ಯಾಕ್ಚರ್ ಇರ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದಾಗ ಒಂದು ಟ್ರೇಡ್ ಲೈಸೆನ್ಸ್ ಅಥವಾ ಇನ್ನು ಸ್ಥಳೀಯ ಸಂಸ್ಥೆ ಟ್ರೇಡ್ ಲೈಸೆನ್ಸ್, GST ನಂಬರ್ ಅದೇನು ಬೇಡ, ನೋಂದಣಿನವರಿಗೇನು ಬೇಕಾಗೋದಿಲ್ಲ. ಪ್ಯಾನ್ ನಂಬರು ಇಂಥದ್ದು ಏನು ಬೇಕಾಗಲ್ಲ. ಕೊಟ್ಟರು ಅದೇನು ತೊಂದರೆ ಇಲ್ಲ. ಅದು ಮುಖ್ಯವಾಗಿ ನೋಂದಣಿ ಮಾಡ್ಕೊಳ್ಳೋದು. ಅಂದರೆ 12 ಲಕ್ಷದ ಒಳಗಡೆ ಇರುವಂಥವ್ರು ಆಹಾರ ಉದ್ಯಮದಲ್ಲಿ ತೊಡಗಿರುವಂಥ ಎಲ್ಲರೂ ಮಾಡ್ಕೊಳ್ಳೇಬೇಕು. ಹೌದು. ಒಂದಿನ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಏನು? ಮಾಡ್ಕೊಳ್ಳಿಲ್ಲ ಅಂದರೆ ಅದಕ್ಕೆ 63 ಅಡಿ ಕೆಲವೊಂದು ನಾವು ದಂಡ ವಿಧಿಸ್ತೀವಿ. ಅಂದರೆ ಎಕ್ಸಿಕ್ಯೂಟಿಂಗ್ ಆಫೀಸರ್ ಅಂತ ಹೇಳಿ ನಮ್ಮ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಕೇಸ್ ತಾವೇ ಮಾಡ್ತೀವಿ. ಅದ್ರ 10 ಲಕ್ಷದವರೆಗೆ, ಅಂದರೆ ಎಸ್ಪೆಷಲಿ ಲೈಸೆನ್ಸ್ನವರಿಗೆ 10 ಲ್ಯಾಕ್ಸ್ವರೆಗೆ ಅವ್ರು ಫೈನ್ ಹಾಕ್ಬೋದು. ಈಗ ಕೊಡಗು ಜಿಲ್ಲೆಯಲ್ಲೇನೋ ಇದು ತಾವು ತಿಳಿಸಿದ್ರಿ, ಪ್ರಥಮ ಸ್ಥಾನದಲ್ಲಿ ನಮ್ಮದು 120% ಆಗಿದೆ ಲೈಸೆನ್ಸಿಂಗ್ ಆಗಿದೆ. ಅಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಅವೇರ್ನೆಸ್ ಇದೆ, ಅರಿವಿದೆ, ನಾವು ಮಾಡಿಸ್ಕೊಳ್ಳೇಬೇಕು ಅಂತ. ಇನ್ನು ಅದು ಮುಗಿಯೋದಿಲ್ಲ. ಅದು ದಿನ ಹೊಸ ಉದ್ದಿಮೆ ಬರ್ತಾ ಇರ್ತದೆ. ಟೂರಿಸಂ ಪ್ಲೇಸ್ ಇರೋದ್ರಿಂದ ದಿನಕ್ಕೊಂದು ಉದ್ದಿಮೆಗಳು ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಸತತವಾದ ಪ್ರಕ್ರಿಯೆ ಅಂತ. ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ. ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಬಾಲಸುಬ್ರಹ್ಮಣ್ಯ ಅಂತ. ಬಾಲಸುಬ್ರಹ್ಮಣ್ಯ ಅವರು ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಕುಶಾಲನಗರ ಅಲ್ವಾ? ಸರಿ. ಡಾಕ್ಟರ್ ಅನಿಲ್ ಧವನ್ ಅವರಿದ್ದಾರೆ, ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿ. ಸರ್ ನಮಸ್ತೆ, ಹೇಳಿ. ಈಗ ಪ್ಯಾರಾಸೆಟಮಾಲ್ ಏನೋ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿದ್ರು, ಪ್ಯಾರಾಸೆಟಮಾಲ್ ಮಾತ್ರೆ, ಅದು ನಿಜನಾ ಸರ್? ಅದು ಏನಂದ್ರೆ, ಈಗ ನಾನು ಡಾಕ್ಟ್ರೇ, ಬಟ್ ನನ್ನ ವ್ಯಾಪ್ತಿಗೆ ಬರಲ್ಲ. ಅದು ಡ್ರಗ್ ADC ಅಂತ ಬರ್ತಾರೆ, ಅವರನ್ನ ನೀವು ದಯಮಾಡಿ ಕೇಳಬಹುದು. ಬಟ್ ಅದು ಬ್ಯಾನ್ ಮಾಡಿಲ್ಲ, ಕೆಲವೊಂದು ಬ್ರ್ಯಾಂಡ್ಗಳು ಬಂದು ಬ್ಯಾನ್ ಮಾಡಿರ್ತಾರೆ. ಬಾಲಸುಬ್ರಹ್ಮಣ್ಯ ಅವರೇ,
ಕೆಲವು ಬ್ಯಾಚ್ಗಳನ್ನ ಬ್ಯಾನ್ ಮಾಡಿರ್ತಾರೆ. ಕೆಲವು ಅದು ನಮ್ಮ ಹಾಗೇನೆ ಟೆಸ್ಟ್ ಮಾಡ್ತೀವಿ ನಾವು. ಈಗ ಸುಮಾರು ಬ್ರಾಂಡ್ ಇರ್ತಾವಲ್ವಾ, ಎಕ್ಸಾಂಪಲ್ ಒಂದೊಂದು ಕಂಪ್ನಿ ಹೆಸರು ಹೇಳಕ್ ಹೋಗಲ್ಲ ಈ ಟೈಮಲ್ಲಿ. ಒಂದೊಂದು ಕಂಪ್ನಿದು ಸಿಪ್ಲಾ ಆಗಿರ್ಬೋದು, ಬೇರೆ ದೊಡ್ಡ ದೊಡ್ಡ ಕಂಪ್ನಿ ಅವ್ರವ್ರನ್ನ ಬ್ಯಾನ್ ಮಾಡಿರ್ತಾರೆ. ಹಾಗೆ ಜನರಿಕ್ ಕಂಪ್ನಿಗಳು ತುಂಬಾನೇ ಇರ್ತದೆ. ಸೊ ನಮ್ಮಲ್ಲಿ ADCಗಳು ಅಥವಾ ಅವರಲ್ಲೂ ಇದೇ ಪ್ರಕ್ರಿಯೆ ಇರ್ತದೆ. ಶಾಂಪಲ್ ತೆಗೆದ್ಬಿಟ್ಟು ಲ್ಯಾಬಿಗೆ ಕಳಿಸ್ತಾರೆ. ಲ್ಯಾಬಿಗೆ ಕಳಿಸಿದಾಗ ಅದು ನಾಟ್ ಕನ್ಫರ್ಮ್ ಬಂದಾಗ ಆ ಬ್ಯಾಚ್ ಅಂದ್ರೆ ಆ ಕಂಪ್ನಿದನ್ನ ಬ್ಯಾನ್ ಮಾಡಿರ್ತಾರೆ. ಪ್ಯಾರಾಸಿಟಮಾಲ್ ಬ್ಯಾನ್ ಮಾಡಿರಲ್ಲ. ಆ ಬ್ಯಾಚ್ ನ ಮಾತ್ರ ಅಲ್ಲಿ ಆ ಒಂದು ಬ್ಯಾಚ್ ಅಂದ್ರೆ ಕಂಪ್ನಿ ಆಗಿರ್ಬೋದು, ಬ್ಯಾಚ್ ಅಲ್ಲಿ ಇರುವಂತ ಔಷಧಿನ ಮಾತ್ರ ಬ್ಯಾನ್ ಮಾಡಿರ್ತಾರೆ. ಯಾಕಂದ್ರೆ ಅದು ಜೀವರಕ್ಷಕ ಔಷಧಿ ಅಂತ ಪರಿಗಣಿತವಾಗಿದೆ ಅಲ್ವಾ? ಜೀವರಕ್ಷಕ ಅಂದ್ರೆ ಜಸ್ಟ್ ಆಂಟಿಬಯೋಟಿಕ್ ಅಲ್ಲ, ಅದು ಜಸ್ಟ್ ಪೇನ್ ಕಿಲ್ಲರ್ ಮತ್ತೆ ಆಂಟಿಪೈರೆಟಿಕ್ ಅಂದ್ರೆ ಜ್ವರನ ಕಂಟ್ರೋಲ್ ಮಾಡೋ ಅಂದ್ರೆ ಒಂದು ಅಗತ್ಯವಾದ ಒಂದು ಔಷಧಿ ಅಂತಾನೆ ಪರಿಗಣಿಸಲಾಗಿದೆ. ಹಾಗಾಗಿ ಇಡೀ ಪ್ಯಾರಾಸಿಟಮಾಲ್ನೇ ಅವರು ಬ್ಯಾನ್ ಮಾಡಿಲ್ಲ. ಯಾವುದೋ ಒಂದು ಬ್ಯಾಚ್ ನಲ್ಲಿ ಯಾವುದೋ ಒಂದು ಬ್ರಾಂಡ್ ನೇಮ್ ಅನ್ನ ಇದು ಮಾಡಿರ್ತಾರೆ. ಒಂದು ಗುಣಮಟ್ಟ ಕಡಿಮೆ ಇರೋದ್ರಿಂದ ಅದನ್ನ ನಿಷೇಧಿಸಿರ್ತಾರೆ ಅಷ್ಟೇ. ನಮ್ದೇ ಇಲಾಖೆ, ಬಟ್ ಅದು ಬೇರೆ ವಿಭಾಗ. ಅದು ಕಮಿಷನರ್ ಒಬ್ಬರೇ ಅದಕ್ಕೆ. ಹಾಗೆ ಬಾಲಸುಬ್ರಹ್ಮಣ್ಯ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಇವರು ಒಂದು ಸೂಕ್ತವಾದ ಪ್ರಶ್ನೆ ಕೇಳಿರಲಿ. ಈಗ ನಿಮ್ದು ಕೂಡ ಇಲಾಖೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ. ಔಷಧ ಆಡಳಿತ ನಿಮಗೆ ಬರಲ್ಲ ಹಾಗಾದ್ರೆ? ಅಂದ್ರೆ ಅದಕ್ಕೆ ADC ಅಂತ ಇರ್ತಾರೆ, ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ ಅಂತ ಇರ್ತಾರೆ, ಅವರು ವ್ಯಾಪ್ತಿಗೆ ಬರುತ್ತೆ. ಅದು ನಿಮ್ಮ ಇಲಾಖೆಗೆ ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟದ್ದು ಮಾತ್ರ ಇರುತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಈಗ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ರಿಜಿಸ್ಟ್ರೇಷನ್ ಲೈಸೆನ್ಸ್ ಬಗ್ಗೆ. ಒಂದು ರಿಜಿಸ್ಟ್ರೇಷನ್ ಆಯಿತು. ಈಗ ಲೈಸೆನ್ಸ್ ಯಾರ್ಯಾರು ತಗೊಳ್ಳಿ 12 ಲಕ್ಷಕ್ಕಿಂತ ಹೆಚ್ಚಿರೋರು ಲೈಸೆನ್ಸ್ ತಗೋಬೇಕಾಗುತ್ತೆ, ಪರವಾನಿಗೆ. ಅವರೇನೇನು ದಾಖಲಾತಿಗಳನ್ನು ಸಲ್ಲಿಸಬೇಕಾಗುತ್ತೆ? ಲೈಸೆನ್ಸ್ ಅಲ್ಲಿ ಏನಾಗ್ತದೆ ಅಂದ್ರೆ ಮ್ಯಾನುಫ್ಯಾಕ್ಚರರ್ ಅಂತ ಒಂದು ಬರ್ತಾರೆ, ರೀಪ್ಯಾಕರು, ರೀಲೇಬಲರ್ ಅಂತ ಬರ್ತಾರೆ, ನಂತರ ಹೋಟ್ಲು ಉದ್ಯಮದವರು ಬರ್ತಾರೆ, ರಿಟೈಲರ್ನವ್ರು ಬರ್ತಾರೆ, ಹಾಗೆ ಸುಮಾರು ಕ್ಲಬ್, ಕ್ಯಾಂಟೀನ್ಸು, ವೈನ್ ಶಾಪು ಎಲ್ಲರೂ ವ್ಯಾಪ್ತಿಗೆ ಬರುವಂಥವ್ರು ಎಲ್ಲರೂ ಆಗ್ತಾರೆ. ಆಮೇಲೆ ಪ್ಯಾಕೆಟ್ ಡ್ರಿಂಕಿಂಗ್ ವಾಟ್ರು, ಜ್ಯೂಸ್ ಅವರೆಲ್ಲ ಬರ್ತಾರೆ. ಈಗ ರಿಟೈಲರ್ಸು ನಾವು ಮ್ಯಾನುಫ್ಯಾಕ್ಚರರ್ ಅಂದರೆ ಅದಕ್ಕೆ ಸಾಕಷ್ಟು ಡಾಕ್ಯುಮೆಂಟ್ಸ್ ಕೊಡಬೇಕಾಗ್ತದೆ. ಅವರು ಒಂದು ಯಾರು ನಡೆಸ್ತಾರೆ ಅವ್ರದ್ದು ಅಡ್ರೆಸ್ಸು, ಅವ್ರ ಭಾವಚಿತ್ರ ಅಲ್ಲ, ID ಪ್ರೂಫ್, ಮತ್ತೆ ಅಗ್ರಿಮೆಂಟ್, ಯಾವ ಪ್ರಿಮಿಸಿಸ್ ಜಾಗ ಬೇಕಾಗ್ತದೆ, ಎಲ್ಲಿ ಮಾಡ್ತಾರೆ ಅದೊಂದು ಸ್ಥಳದ್ದು ಟ್ರೇಡ್ ಲೈಸೆನ್ಸ್ ಆಗಿರ್ಬೋದು ಅಥವಾ ಅಗ್ರಿಮೆಂಟು ನೋಟ್ರಿಯಿಂದ ಮಾಡಿ ಅದು ಬೇಕು. ಯಾಕಂದರೆ ನನಗೆ ಜಾಗ ಬೇಕದು, ಯಾಕಂದ್ರೆ ನಾಳೆ ಏನಾದರೂ ಪ್ರಾಬ್ಲಮ್ ಆದರೆ ನಮಗೆ ಅದನ್ನು ಕಂಡುಹಿಡಿಲಿಕ್ಕೆ. ಮೂರನೇದಾಗಿ ಅವರು ಉತ್ಪಾದಕರಿದ್ದರೆ ಅವರು ಏನು ಉತ್ಪಾದನೆ ಮಾಡ್ತಾರೆ ಅವರು ಆ ಉತ್ಪಾದನೆಯ ಅನ್ವೇಷಣಾ ವರದಿ, ವಿಶ್ಲೇಷಣಾ ವರದಿ, ಅನಾಲಿಸಿಸ್ ರಿಪೋರ್ಟ್ ಕೊಡಬೇಕು. ಅದು ಯಾರಿಂದ? ಅವರು ನಮ್ಮ ಲ್ಯಾಬ್ಸ್ಗಳು ಇರ್ತದೆ, NABL ಲ್ಯಾಬ್ ಅಂತ ಇರ್ತದೆ, ಮತ್ತು ನಮ್ಮ ಸರ್ಕಾರದ ಲ್ಯಾಬ್ ಇರ್ತದೆ. ಅವರು ಈಗ ಎಕ್ಸಾಂಪಲ್ CFTR ಅಂಥದ್ದು, ಮತ್ತು ನಮ್ಮ ಲ್ಯಾಬ್ಸ್ಗಳು ನೆಟ್ಟಲ್ಲಿ ಇದು ಮಾಡಿದರೆ NABL ಲ್ಯಾಬ್ಸ್ಗಳು, ಅದರಿಂದ ಅವರು ವಿಶ್ಲೇಷಣೆ ವರದಿ ಕೊಡಬೇಕು. ಹಾಗೆ ಅವರಲ್ಲಿ ಏನು ಉತ್ಪಾದಕರು, ಈಗ ಫುಡ್ ಹ್ಯಾಂಡ್ಲರ್ಸ್, ಅವ್ರದ್ದು ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು, ಅವೆಲ್ಲ ಮತ್ತು ಬ್ಲೂ ಪ್ರಿಂಟ್ಸು, ಮಿಷಿನರೀಸ್ ಎಲ್ಲ ಹಾಕಿ ಕೊಡಬೇಕಾಗ್ತದೆ. ಅದು ಉತ್ಪಾದಕರಿಗೆ, ರೀಲೇಬಲಿಗೆ, ರೀಪ್ಯಾಕರಿಗೆ ಆಯಿತು. ಈ ಹೋಟ್ಲು ಉದ್ದಿಮೆದಾರರು ಏನು ಮಾಡಬೇಕಂದ್ರೆ ಸೇಮ್ ಅದೇ, ಅವ್ರದ್ದು ಟ್ರೇಡ್ ಲೈಸೆನ್ಸ್ ಆಗಿರ್ಬೋದು, ಅಗ್ರಿಮೆಂಟ್ ಅಥವಾ ಓನ್ ಬಿಲ್ಡಿಂಗ್ ಇದ್ದರೆ ಅವ್ರದ್ದು ವಾಟರ್ ಅನಾಲಿಸಿಸ್, ನೀರಿಂದ ವಿಶ್ಲೇಷಣೆ, ಅದು ವಿಶ್ಲೇಷಣೆ ಇರಬೇಕಾಗುತ್ತೆ. ಅಂದರೆ ನೀರನ್ನು ಗುಣಮಟ್ಟವಾಗಿ ಬಳಸಬೇಕು. ಅದು IS 10500 ಅಂತ ಹೇಳಿ ಅದೊಂದು ಇದೆ. ಆ ಮಾನದಂಡ ಇಟ್ಬಿಟ್ಟು ಮೈಕ್ರೋಬಿಯಲ್ ಆ್ಯಂಡ್ ಕೆಮಿಕಲ್ ಎರಡನ್ನ ವಿಶ್ಲೇಷಣಾ ವರದಿ ನಮಗೆ ಕೊಡಬೇಕು. ಯಾಕಂದರೆ ಇರಬಾರ್ದು. ಯಾಕಂದರೆ ಈಗ ಅಡುಗೆ ಮಾಡೋದಕ್ಕೆ ಮೇನ್ ವಾಟ್ರು ಅದು ಬೇಕಾಗ್ತದೆ. ಸೊ ಈಗ ಎಲ್ಲ ಮಾಡಿಸ್ತಾ ಇದ್ದೀವಿ ನಾವು ಹೆಚ್ಚಿನ ಅಂಶ ಅದು. ಮತ್ತು ಫುಡ್ ಹ್ಯಾಂಡ್ಲರ್ಸ್ ಫಿಸಿಕಲ್ ಫಿಟ್ನೆಸ್ಸು ಅಷ್ಟು ಬೇಕಾಗ್ತದೆ. ರಿಟೈಲರ್ಸಿಗೆ ಸಾಮಾನ್ಯವಾಗಿ ಅದೇನು ಅಗ್ರಿಮೆಂಟ್ ಒಂದು, ನಂತರ ಅವರು ಭಾವಚಿತ್ರ, ಇದು ID ಪ್ರೂಫು ಅಂಥದ್ದು, ಮತ್ತು ಬ್ಲೂ ಪ್ರಿಂಟು ಅದೆಲ್ಲ ಬೇಕಾಗ್ತದೆ. ಹಾಗೆ ಅಂದರೆ ಅವರು ಶುಲ್ಕ ಎಷ್ಟು ಕಟ್ಟಬೇಕಾಗತ್ತೆ? ಅದು ವರ್ಷಕ್ಕೆ 2,000 ರೂಪಾಯಿ ಕಟ್ಟಬೇಕಾಗುತ್ತೆ ಸರ್ಕಾರಕ್ಕೆ. ಅದನ್ನ ಮತ್ತೆ ನವೀಕರಣ ಮಾಡ್ಕೊಂಡು ಹೋಗ್ತಾರೆ. 5 ವರ್ಷದವರೆಗೆ ಪ್ರಾವಿಷನ್ ಇದೆ. ಅವರು ಎಷ್ಟು ವರ್ಷ ಆದರೂ ಅವ್ರು ತಗೋಬೇಕು. ಬಟ್ ಅದು ಆ ಡೇಟಿಗೆ, ಈಗ ಉದಾಹರಣೆಗೆ ಇವತ್ತು 2ನೇ ತಾರೀಕು ಇವು ವ್ಯಾಲಿಡ್ ಇದ್ದರೆ 2ನೇ ತಾರೀಕು 12 ಗಂಟೆ ಒಳಗಡೆ ಮಾಡ್ಕೋಬೇಕು. 12 ಗಂಟೆ 1 ನಿಮಿಷ ಆದರೆ ಮತ್ತೆ ಲೇಟ್ ಫೀಸ್ ಆಗಿಬಿಡ್ತದೆ, 6,000 ರೂಪಾಯಿ 3 ಪಟ್ಟು. ಸೊ 1 ತಿಂಗಳು 2 ತಿಂಗಳು ಮುಂಚೆನೇ ನಾವು ಮುಂಚಿತವಾಗಿ ಮಾಡ್ಕೋಬೇಕು. ಅವ್ರಿಗೆ ಮೆಸೇಜ್ ಎಲ್ಲ ಹೋಗ್ತದೆ, ಈ 6 ತಿಂಗಳಿಂದನೇ ಹೋಗ್ತದೆ, ನಿಮ್ಮದು ಎಕ್ಸ್ಪೈರಿ ಆಗ್ತದೆ ಅಂತ ಹೇಳಿ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ. ನಮಸ್ಕಾರ. ನಮಸ್ಕಾರ. ತಾವು ಎಲ್ಲಿಂದ ಮಾತಾಡ್ತಾ ಇದ್ರೆ? ತಮ್ಮ ಹೆಸರು? ಪೊನ್ನಂಪೇಟೆಯಿಂದ ಪ್ರೇಮ ಅವರೇ, ಪ್ರಶ್ನೆ ಕೇಳಿ. ಸರ್, ಇವಾಗ ಅಕ್ಕಿ ಎಲ್ಲ ಸಿಗ್ತದೆ, ಚೈನಾ ಅಕ್ಕಿ ಅಂತ ಹೇಳಿ.
ಹಲೋ ಹಲೋ ಹಲೋ. ನಿಮ್ಮ ರೇಡಿಯೋ ಸ್ವಲ್ಪ ದೂರ ಇಡಿ ಪ್ರೇಮ ಅವರೇ, ನೇರವಾಗಿ ಮಾತಾಡಿ. ಏನು ಚೈನಾ ಅಕ್ಕಿ ಅಂತ ಏನೋ ಹೇಳ್ತಾ ಇದ್ರಿ? ಕ್ಯಾಲ್ಸಿಯಂ ಅಕ್ಕಿ ಅಂತ ಹೇಳ್ತಾ ಇದ್ದಾರೆ. ಬಿಟ್ರೆ ಎಲ್ಲ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಅದು ಹಲೋ, ಈಗ ಇವರು ಪ್ರೇಮ ಅವ್ರದ್ದೇನು ಅಂತಂದ್ರೆ ಚೈನಾ ಅಕ್ಕಿ, ಪ್ಲಾಸ್ಟಿಕ್ ಅಕ್ಕಿ ಅಂತಾರೆ, ಪ್ಲಾಸ್ಟಿಕ್ ಅಕ್ಕಿ. ಹಲೋ, ಹೇಳಿ ಹೇಳಿ. ಅದು ಇಲ್ಲ, ಅದು ಚೈನಾ ಅಕ್ಕಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಎಲ್ಲ ಮಿಕ್ಸ್ ಆಗ್ಬಿಡ್ತಾ ಇರ್ತದೆ. ಅದು ಇವಾಗ ಕ್ಯಾಲ್ಸಿಯಂ ಅಕ್ಕಿ ಅಂತ ಹೇಳ್ತಾ ಇದ್ರೆ ಅದು ನಿಜ ಇಲ್ವಾ ಅಂತಾನೆ. ಅದು ಏನಂದರೆ ಫೋರ್ಟಿಫಿಕೇಶನ್ ಅಂತ ಹೇಳ್ತೀವಿ ಅದು ರೈಸಲ್ಲಿ. ಈಗ ಮಕ್ಕಳಿಗೆ ಬಿಸಿ ಊಟಕ್ಕೆ ಕೊಡ್ತಾರೆ ನೋಡಿ, ಹೌದೌದು, ಸಪ್ಲಿಮೆಂಟ್ರಿ ಮಕ್ಕಳಿಗೆ ಏನು ಪೋಷಕಾಂಶ, ವೈಟಮಿನ್ B12, B6, ಫಾಲಿಕ್ ಆಸಿಡ್, ವಿಟಮಿನ್ ಎ, ಹಾಗೆ ಫೋರ್ಟಿಫೈಡ್ ರೈಸ್ ಅಂತೀವಿ ಅದಕ್ಕೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈಗ ನಾವು ರೈಸ್ ಮಿಲ್ನವರಿಗೆ ಈ ಸರ್ಕಾರದಿಂದ ಕೊಡಬೇಕಾದ್ರೆ FRK ಅಂತೀವಿ, ಫೋರ್ಟಿಫೈಡ್ ರೈಸ್ ಕೆರನೆಲ್ಸ್ ಅಂತ ಹೇಳ್ಬಿಟ್ಟು. ಅದೇನು ಮಾಡ್ತಾರೆ ಅಂದರೆ ಒಂದು ಕೆಜಿಯಿಂದ 2 kgವರೆಗೂ ಅವರು ಈ ಏನು ನಾವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಮಾಡಿಬಿಟ್ಟು 2 kg ಅದನ್ನು ಮಿಕ್ಸ್ ಮಾಡ್ತಾರೆ, ಬೂಸ್ಟ್ ಮಾಡ್ತಾರೆ. ಅದೇನಾಗ್ತದೆ ಅಂತ ಹೇಳಿದರೆ ಒಂದು ಚೀಲದಲ್ಲಿ 1.5 kg 2 kg ಇರ್ಬೋದು, ಮಿಕ್ಸ್ ಮಾಡ್ತಾರೆ. ಅದನ್ನು ಯೂಶ್ವಲಿ ನಾವು ಅನ್ನ ಮಾಡ್ಬೇಕಾದ್ರೆ ತೊಳಿತೀವಿ, ಅದು ಮೇಲಕ್ಕೆ ಬರ್ತಾರೆ. ಅದು ಅದೇ ಫೋರ್ಟಿಫೈಡ್ ರೈಸು. ಅದೇನು ಪ್ರಾಬ್ಲಮ್ ಇಲ್ಲ. ಅದು ಪೋಷಕಾಂಶಕ್ಕೆ ಪೂರಕವಾದ ಆಹಾರಕ್ಕೆ. ಸರಿ, ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ನಾನು ಮಂಗಳೂರಿಂದ ಇಸ್ಮಾಯಿಲ್ ಕಲ್ಲಾಡಿ, ರೇಡಿಯೋ ಕೇಳ್ತಾ ಇದ್ದೇನೆ, ಕಾಲ್ ಮಾಡುವಂತ ಆಯ್ತು. ಒಳ್ಳೇದಾಯ್ತು. ಇಸ್ಮಾಯಿಲ್ ಅವರೇ, ಪ್ರಶ್ನೆ ಕೇಳಿ, ದೂರದಿಂದ ಕರೆ ಮಾಡಿ. ಅದೇ ಸರ್, ನಾನು ಅಂದ್ರೆ ಇಲ್ಲಿ ಒಂದು ಪ್ರಶ್ನೆ ಅಂದ್ರೆ ಸರ್, ಪೊಟ್ಟಣದ ಮಸಾಲೆ ಪುಡಿಗಳು, ನಮಗೊಂದು ಚಿಕ್ಕ ಅಂಗಡಿ ಉಂಟು, ನಾವು ಅದನ್ನು ತೆಗೆದಿಟ್ರೆ ಅದು ಎಕ್ಸ್ಪೈರಿ ಡೇಟ್ ಆದ್ರೆ ಸರ್, ನಮಗೆ ಕೊಟ್ಟವರಿಗೆ ಲೈನ್ಸ್ ಅದನ್ನು ಹಿಂದೆ ಕೊಡಬಹುದು ಅಂತ ಒಂದು. ಮತ್ತೆ ಅವರು ತೆಕೊಳ್ಳಲೇಬೇಕು ಅಂತ ಅವರಿಗೆ ಕಾನೂನು ಉಂಟಾ? ಹಾಗೋದು ನೋಡಿ ಸರ್, ಮಾತ್ರೆ ಮತ್ತು ಆಹಾರ ತಿನಿಸುಗಳುಂಟಲ್ವಾ, ಅದು ಎಕ್ಸ್ಪೈರಿ ಡೇಟ್ ಇದು ಈ ದಿನಕ್ಕೆ ಮುಗಿದ್ರೆ ನಾಳೆ ನಾವು ಅದನ್ನು ಉಪಯೋಗಿಸಬಹುದಾ ಸರ್? ಅದು 3 ಪ್ರಶ್ನೆಗೆ ಉತ್ತರಿಸಿ ಸರ್. ನಾನು ಮಂಗಳೂರಿಂದ ಕಾಲ್ ಮಾಡ್ತಾ ಇದ್ರು. ಸರಿ, ಈಗ ಏನಂದ್ರೆ ಎಕ್ಸ್ಪೈರಿ ಡೇಟ್ ಅದ್ರ ಮೇಲೆ ಇರ್ತದೆ ಅಲ್ವಾ, ನೀವು ಅದನ್ನು ಉಪಯೋಗಿಸಂಗಿಲ್ಲ. ಎಕ್ಸ್ಪೈರಿ ಆಯಿತು ಅಂದರೆ ಅದನ್ನು ಉಪಯೋಗಿಸಂಗಿಲ್ಲ. ಅದು ಅನ್ಸೇಫ್ ಫುಡ್ ಅನ್ನಂಗೆ ಆಗ್ಬಿಡ್ತದೆ, ಅಸುರಕ್ಷಿತ ಆಹಾರ ಆಗಿಬಿಡ್ತದೆ. ಯಾಕಂತ ಹೇಳಿದರೆ ಅದು ಏನಾದರೂ ಆಗ್ಬೋದು ನಾಳೆ, ಆಯಿತಾ? ಹಾಗಿದ್ದಾಗ ನೀವು ನಿಮ್ಮ ಚೆಕ್ ಮಾಡ್ತಾ ಇರಬೇಕು. ಯಾವುದಾದ್ರೂ ಈ ರೀತಿ ನಿಮ್ಮ ಫೈಂಡ್ ಆಯಿತು ಅಂದರೆ ಒಂದು ಬಾಕ್ಸ್ ಮಾಡಿಕೊಂಡು ಅದರಲ್ಲಿ ಇಟ್ಬಿಡ್ಬೇಕು, ನೀವು ಹಾಕ್ಬಿಡ್ಬಿಡಿ ಎಕ್ಸ್ಪೈರಿ ಐಟಮ್ಸ್ ಅಂತ ಹೇಳ್ಬಿಟ್ಟು. ಅವರಿಗೆ ನೋಡಿ, ಅದು ತಗೊಂಡು ನಿಮಗೆ ರೀಪ್ಲೇಸ್ ಮಾಡ್ತಾರೆ ಅಂದರೆ ನೀವು ನಿಮ್ಮ ಒಡಂಬಡಿಕೆ ಏನಿದೆಯೋ ಅದನ್ನು ನಮಗೆ ಗೊತ್ತಿರೋದಿಲ್ಲ. ಇಲ್ಲಾಂದರೆ ಅದು ಡಿಸ್ಟ್ರಾಕ್ಟ್ ಆದರೂ ಮಾಡಿ, ಇಲ್ಲ ಅಂದರೆ ಅವರಿಂದ ನೀವು ಬೇರೆ ಆದರೆ ಮುಂದೆ ಇದು ಮಾಡ್ಕೋಬೋದು. ಅಂದರೆ ಅವರು ಮಾರಾಟ ಮಾಡಂಗಿಲ್ಲ, ಅದನ್ನ ವಾಪಸ್ ಕೊಡ್ಬೋದು. ಒಂದು ವೇಳೆ ವಾಪಸ್ ಕೊಟ್ಟರೆ ಅವರು ರೀಸೈಕ್ಲಿಂಗ್ ಮಾಡಂಗಿರ್ತದೆ, ಬಟ್ ಅವರು ಡಿಸ್ಕಾರ್ಡ್ ಮಾಡಬೇಕು ಅದನ್ನು. ಹಾಗೆ ಆಯ್ತು ಸರ್, ಅಷ್ಟು ಧನ್ಯವಾದ. ಓಕೆ. ಅಂದರೆ ಈಗ ಸಾಧಾರಣವಾಗಿ ಔಷಧಿಗಳನ್ನೆಲ್ಲ ಒಂದು ಸ್ಟ್ರಿಪ್ ಗಟ್ಟಲೆ ತಗೊಳ್ತಾ ಇರ್ತಾರೆ. ಅಂದರೆ ಆ ಎಕ್ಸ್ಪೈರಿ ಡೇಟ್ ಕಡೆ ಅವರು ಆ ಮಾತ್ರೆ ಬಳಸ್ತಲೇ ಅದನ್ನ ಕೊನೆವರೆಗೂ ಇಟ್ಕೊಂಡಿರ್ಬೇಕು. ಅಂದರೆ ಅದು ಅವರಲ್ಲಿ ಏನಾಗ್ತದೆ ಅಂದರೆ ಒಂದು ಆ ಶೀಟನ್ನು ತೆಗೆದಿಟ್ಬಿಡ್ತಾರೆ, ಮೆಡಿಕಲ್ ಸ್ಟೋರಲ್ಲಿ ಆಗಿರ್ಬೋದು, ಎಲ್ಲಾದರೂ ಡಿಶ್ ಅವರು ಅದನ್ನು ತಗೊಂಡೋಗ್ಬಿಟ್ಟು ರೀಪ್ಲೇಸ್ ಮಾಡ್ತಾರೆ ಅವ್ರಿಗೆ ಬೇರೆ ಇದು ಮಾಡ್ತಾರೆ. ಬಟ್ ಅದು ಎಕ್ಸ್ಪೈರಿ ಆಗ ಯೂಸ್ ಮಾಡೋಕ್ಕೆ ಬರಲ್ಲ. ಅಲ್ಲ, ನಾವು ಮನೇಲಿ ಇಟ್ಕೊಂಡಾಗ ನಮಗೆ ಆ ಎಕ್ಸ್ಪೈರಿ ಡೇಟ್ ಯಾವತ್ತು ಮುಗಿಯುತ್ತೆ ಅನ್ನೋದು ನಮಗೆ ಗೊತ್ತಾಗಂಗೆ ನಾವು ಇಟ್ಕೊಂಡಿರ್ಬೇಕು. ಹೌದು, ಎಸ್ಪೆಷಲಿ ಡ್ರಗ್ಸಿಗೆ ಸೀಲಿರೋ ಕಡೆ ಇರುವಂಥ ಮಾತ್ರೆನ ಕೊನೆಗೆ ಬಳಸಬೇಕು. ಹೌದು, ಕೊನೆಗೆ ಬಳಸ್ಕೊಂಡು ಉಳಿದವನ್ನು ಬಳಸ್ಕೋಬೇಕು. ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ. ನಮಸ್ತೆ ಸರ್. ತಮ್ಮ ಹೆಸರು? ಶರತ್ ಅಂತೇಳಿ, ಗೋಣಿಕೊಪ್ಪದಿಂದ. ಶರತ್ ಅವರೇ, ಪ್ರಶ್ನೆ ಕೇಳಿ. ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿ. ಖಂಡಿತ ಸರ್. ಈಗ ಇತ್ತೀಚೆಗೆ ನಮ್ಮ ಈ ಕಡೆ ಕೇರಳ ಮತ್ತೆ ಭಾಗದಿಂದ, ನಮ್ಮ ಗೋಣಿಕೊಪ್ಪ ವಿರಾಜಪೇಟೆ ಗಡಿ ಭಾಗದಲ್ಲಿ ಆ ಕಡೆಯಿಂದ ಆಹಾರಗಳು ಬರ್ತಾ ಇದೆ. ಅಂದ್ರೆ ಅದಕ್ಕೆ ಯಾವ್ದು ಎಕ್ಸ್ಪೈರಿ ಡೇಟ್ ಇಲ್ಲ, ಇದಿಲ್ಲ. ಇದಾಗ್ಲೇ ಒಂದು ಕಡೆ ಮಾಧ್ಯಮದಲ್ಲಿ ಕೂಡ ಬಂದಿತ್ತು, ಆದ್ರೂ ಇವಾಗ್ಲೂ ಮತ್ತೆ ಆ ರೀತಿ ಹೆಚ್ಚಿನ ಆಹಾರಗಳು ಒಳಗೆ ಬರ್ತಾ ಇದೆ. ಅದ್ರ ಬಗ್ಗೆ ಏನಾದ್ರೂ ಇದೆಯಾ ಸರ್? ಅಂದ್ರೆ ಅದು ಆಹಾರಕ್ಕೆ ಜನರಿಗೆ ತೊಂದರೆ ಮಾಡುವಂತದ್ದು. ಈಗ ಮಾಧ್ಯಮಗಳಲ್ಲೂ ಅನಿಲ್ ಧವನ್ ಅವರು ನಾವು ನೋಡಿದ್ವಿ, ಇದು ಕೇರಳದಿಂದ ಕೆಲವು ವಾಯ್ದೆ ಮೀರಿದ ಆಹಾರ ಪದಾರ್ಥಗಳು ಬಂದು ಮತ್ತೆ ರೀಪ್ಯಾಕೇಜ್ ಆಗಿ ಮತ್ತೆ ಇಲ್ಲಿ ಮಾರಾಟಕ್ಕೆ ಒಳಪಡ್ತಾ ಇದ್ದಾವೆ ಕೊಡಗಿನಲ್ಲಿ ಅಂತ.
ಇದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಂಡಿದ್ದೀರಾ? ನಾವು ಇದೇ ವಿಚಾರವಾಗಿ ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಕಡಿಮೆ ಆಗಸ್ಟಲ್ಲಿ ಇರ್ಬೋದು, ಸೆಪ್ಟೆಂಬರಲ್ಲಿ ನನಗೆ ಗ್ರಾಹಕರು ಹೇಳಿದರು ಮತ್ತು ನಮ್ಮ ಮಾಧ್ಯಮ ಸ್ನೇಹಿತರು ಹೇಳಿದಾಗ ನಾನು ಸಾಕಷ್ಟು ಗಡಿನಲ್ಲಿ ನಿಂತುಬಿಟ್ಟು ಪೆರಂಬಾಡಿ ಗಡಿನಲ್ಲಿಟ್ಟು ನಾನು ಶಾಂಪಲನ್ನು 140 ಶಾಂಪಲ್ ತೆಗೆದಿದ್ದೆ. 140 ಕುರುಕುಲು ತಿಂಡಿಗಳು ಹೆಚ್ಚಿನ ಅಂಶವಾಗಿ. ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಯಾವುದೇ ರೀತಿ ಇದು ಲೇಬಲ್ ಇಲ್ಲ ಅದರಲ್ಲಿ. ಮತ್ತು ನಮ್ಮ ಲೇಬಲ್ ಇಲ್ಲ ಅಂದರೆ ನನಗೆ ತುಂಬ ಕಷ್ಟ ಆಗ್ತದೆ, ಅದು ಯಾರನ್ನು ಹಿಡಿಬೇಕು ಅಂತ ಹೇಳ್ಬಿಟ್ಟು ಗೊತ್ತೇ ಆಗಲ್ಲ. ಅದನ್ನು ನಾವು 140 ಶಾಂಪಲಲ್ಲಿ ಒಂದು 10 ಸಾಗಣೆ ಮಾಡಬೇಕಾದ್ರೆ ರಿಜೆಕ್ಟ್ ಆಯಿತು. ಕೆಲವು ಎಲ್ಲ ಅದರಲ್ಲಿ ಸಬ್ಸ್ಟ್ಯಾಂಡರ್ಡ್ ಅಂತ ಬಂತು, ಮಿಸ್ ಬ್ರ್ಯಾಂಡ್ ಅಂತ ತುಂಬಾ ಬಂತು. ಆಗ ನಾವು ಅಂದರೆ ಮಿಸ್ ಬ್ರ್ಯಾಂಡ್ ಅಂದರೆ ಬೇರೆಯವ್ರ ಬ್ರ್ಯಾಂಡ್ನ ಮಿಸ್ ಬ್ರ್ಯಾಂಡ್ ಅಂದರೆ ಅದರಲ್ಲಿ ಅದ್ರ ಮೇಲೆ ಸರಿಯಾಗಿ ಯಾವುದೇ ರೀತಿ ಮಾಹಿತಿ ಇರಲ್ಲ, ಅದಕ್ಕೆ ನಾವು ಮಿಸ್ ಬ್ರ್ಯಾಂಡ್ ಅಂತೀವಿ. ಡೇಟ್ ಇರಲ್ಲ, ಏನೂ ಇರಲ್ಲ. ಸೊ ನಂತರ ನಾವೇ ಏನು ಮಾಡಿದ್ವಿ, ಅದಕ್ಕೆ ಎಲ್ಲ 1 ತಿಂಗಳು ಸತತ ಅದಕ್ಕೆ ಮಾಡಿ ಪೇಪರಲ್ಲೆಲ್ಲ ಬಂದಿರಬಹುದು, ಮಾಧ್ಯಮದಲ್ಲೂ ನಾನು ಹೇಳಿಕೆನ ಕೊಟ್ಟಿದ್ದೀನಿ. ಮತ್ತು ನಾವು ಅಂಗಡಿಗೆಲ್ಲ ಹೇಳಿ ಆದಷ್ಟು ನೋಡಿ ಕೆಲವೊಂದೆಲ್ಲ ಬ್ರಾಂಡ್ ಅಂದರೆ ಅದ್ರ ಮೇಲೆ ಎಲ್ಲ ಲೇಬಲ್ ಮತ್ತು ಪ್ಯಾಕಿಂಗ್ ಇರಬೇಕಾಗ್ತದೆ. ಹಾಗೆ ಮೇಲ್ನೋಟಕ್ಕೆ ಐಬಾಲ್ ಅಸೆಸ್ಮೆಂಟ್ ಮಾಡಿದರೆ ಕಲರ್ ಇರೋದು ಗೊತ್ತಾಗ್ತದೆ. ಈ ಚಕ್ಲಿಗಳಲ್ಲಿ ಮತ್ತು ಮೈಸೂರು ಪಾಕು ತಿಂಡಿ ಇಂಥದ್ರಲ್ಲಿ ರಸಗುಲ್ಲ ಅದರೆಲ್ಲ ತುಂಬ ಕಲರ್ ಹಾಕ್ತಿದ್ರು ಅವರು. ಈಗ ರಸಗುಲ್ಲದಲ್ಲಿ ರೊಡಮೀನು, ಟಟಾರ್ಜಿನ್ನು, ಆಮೇಲೆ ಈ ಚಕ್ಲಿಗಳು ಮೆಲಾಚಿಡ್ ಗ್ರೀನ್ ಅಂತ ಎಲ್ಲ ಬಳಸ್ತಾ ಇದ್ರು, ಅವೆಲ್ಲ ಬಂದಿತ್ತು. ನಂತರ ನಾವು ಕೇರಳ ಸರ್ಕಾರಕ್ಕೆ ಬರೆದ್ವಿ. ಮಾನ್ಯ ನಮ್ಮ ಸಚಿವರು ಸಹ ಮಾತಾಡಿದ್ರು ಅದ್ರ ಬಗ್ಗೆ. ನಮ್ಮ ಮಾನ್ಯ ಆಯುಕ್ತರು ನಾವು ಅಲ್ಲಿನ ಕಮಿಷನ್ ಆಯುಕ್ತಾಲಯಕ್ಕೆ ನಾವು ಬರೆದ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಹೇಳಿ ಕ್ರಮ ಕೈಗೊಳ್ಳಿ ಅಂದ್ವಿ. ಯಾಕಂತ ಹೇಳಿದ್ರೆ ನಮ್ಮ ಪರಿಮಿತಿ ಇರೋದಿಲ್ಲ ಆ ಕಡೆ ಹೋಗ್ಲಿಕ್ಕೆ, ನನ್ನ ಜೂಡಿಕ್ಷನ್ ಇರೋದಿಲ್ಲ, ಸರಹದ್ದು. ನಂತರ ಮತ್ತೆ ಇನ್ನೊಂದು ಸ್ಟೆಪ್ ಮಾಡಿ ನಮ್ಮ ಮಾಡಿದಾಗ ಕೆಲವೊಂದು ಬ್ರಾಂಡೆಡ್ ಐಟಮೇ ತಗೊಂಡಾಗ ಅದೊಂದು ಈಗ 4 ಅನ್ಸೇಫ್ ಬಂದಿದೆ, ಅದನ್ನು ನಾವು ಕೇಸ್ ಹಾಕ್ತಾ ಇದ್ದೀವಿ ಈಗ. ಹಾಗೆ ಈಗ ಸ್ವಲ್ಪ ಈಗ ಸ್ಟಾರ್ಟ್ ಮಾಡ್ತೀವಿ. ಬಟ್ ಅದಕ್ಕೆ ಏನಂದರೆ ನಮ್ಮ ಏನು ವರ್ತಕರು ಇದ್ದಾರೆ ಅಥವಾ ಮಾರಾಟಗಾರರಿದ್ದಾರೆ ಅವರು ಸ್ವಲ್ಪ ಕ್ರಮ ಕೈಗೊಳ್ಳಬೇಕು, ಸಹಕರಿಸಬೇಕು ಅಂತ ಅದನ್ನು ಅವ್ರು ನೋಡಬೇಕಾಗ್ತದೆ, ಅವ್ರದ್ದು ಜವಾಬ್ದಾರಿ ಇರ್ತದೆ. ಹಾಗಾಗಿ ಅವರಿಗೂ ನಾವು ಅವೇರ್ನೆಸ್ ಕೊಟ್ಟಿದ್ದೀವಿ. ಅದಾದ್ಮೇಲೂ ಮಾಡಿದರೆ ಈಗ ಅವ್ರ ಗ್ರಾಹಕರ ಮೇಲೆ ನಾವು ಪುನಃ ರಿಪೀಟ್ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಸರ್ ಮತ್ತೊಂದು ಪ್ರಶ್ನೆ ಕೇಳಿ ಸರ್. ಈಗ ಇದು ಹೊರಗೆಯಿಂದ ಆದ್ರೆ ಕೊಡಗಿನ ಒಳಗಡೆನೆ ಕೆಲವು ವೈನ್ಗಳನ್ನ ಮಾರಾಟ ಮಾಡ್ತಿದ್ದಾರೆ. ಅದರಲ್ಲಿ ಕೂಡ ಅಂದ್ರೆ ಈಗ ಫರ್ಮೆಂಟೇಷನ್ ಒಂದಷ್ಟು ದಿನಗಳಾಗಬೇಕು ಅಂತ ಇರುತ್ತೆ, ಆದ್ರೆ ಅದು ಯಾವ್ದು ಮಾನದಂಡ ಮಾಡದೆ ಅದಕ್ಕೆ ಬೇರೆ ತರದ ಕೆಮಿಕಲ್ ಮಿಕ್ಸ್ ಮಾಡಿ ಈ ತರದ ಕೆಲವು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಗಮನ. ಅದಕ್ಕೆ ವೈನ್ ಅಂದ್ರೆ ಆಲ್ಕೋಹಾಲ್ ಆಗ್ತದೆ. ನಮ್ಮಲ್ಲಿ ಏನಂದ್ರೆ ನಾವು ಅವರಿಗೆ ಅವರು ಕೆಲವರೆಲ್ಲ ನಮ್ಮಲ್ಲಿ ರಿಜಿಸ್ಟ್ರೇಷನ್ ತಗೊಂಡಿದ್ದಾರೆ, ಕೆಲವರು ನಮ್ಮ ವ್ಯಾಪ್ತಿಗೆ ಗೊತ್ತಿಲ್ಲದೇನೆ ಮಾಡ್ತಾ ಇದ್ದಾರೆ. ಅಂತದ್ ನಮ್ಗೆ ಎಲ್ಲಿ ಮಾಡ್ತಾರೆ ಅಂತಾನೆ ಗೊತ್ತಾಗೋದಿಲ್ಲ. ಅದು ಅಬ್ಕಾರಿ ಇಲಾಖೆನೂ ಬರ್ತದೆ, ಮತ್ತಿನ್ನೊಂದು ಕಾನೂನು ಮಾಪನ ಶಾಸ್ತ್ರ ಎಲ್ಲ ನನಗೆ ಬರೋದಿಲ್ಲ. ನನ್ನ ಕೆಲವೊಂದು ವ್ಯಾಪ್ತಿನಲ್ಲಿ ನಾನು ಮಾಡ್ಬೋದು. ಖಂಡಿತ ಅದನ್ನು ನೋಡ್ತೀವಿ, ಅದನ್ನು ನಾವು ಲ್ಯಾಬಿಗೆ ಕಳಿಸ್ತೇವೆ. ಬಟ್ ನಮಗೆ ಎಲ್ಲಿ ಮಾಡ್ತಾರಂತ ಕೆಲವರು ಬೆರಳಿಕೆಯಷ್ಟು ಮಾತ್ರ ಅವರು ನೋಂದಣಿ ಮಾಡ್ಕೊಂಡಿದ್ದಾರೆ. ಅದೊಂದು ಹಾಗೆ ಅಂದ್ರೆ ಗೃಹ ಉದ್ದಿಮೆಗಾಗೂ ಕೆಲವರು ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅದರಲ್ಲಿ ವೈನಲ್ಲಿ 2 ಬರ್ತದೆ, ವಿಂಟೇಜ್ ಮತ್ತೆ ಹೆರಿಟೇಜ್ ವೈನ್ ಅಂತ. ಕೆಲವರು ಗೃಹ ಬಳಕೆಗೂ ಮಾಡ್ಕೊಳ್ತಾರೆ. ಅದು ನನ್ನ ಅಂದ್ರೆ ಅವರು ಮನೆಗೆ ಯೂಸ್ ಮಾಡ್ಕೊಳ್ಳಿಕ್ಕೆ ಅವರು. ಮತ್ತೆ ವಿಂಟೇಜ್ ವೈನ್ ಅಂದ್ರೆ ಕೆಲವರು ಈಗ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ಮಾಡಿಬಿಟ್ಟು ಟೂರಿಸಂ ಪ್ಲೇಸ್ ಇರೋದ್ರಿಂದ ತುಂಬಾ ಜಾಸ್ತಿ ಇದೆ. ಅದನ್ನ ನಾವು ಸ್ವಲ್ಪ ಅಬಕಾರಿ ಇಲಾಖೆನವರಿಗೂ ನಾವು ಅದನ್ನ ಮಾಹಿತಿ ಕೊಡಬೇಕಾಗ್ತದೆ. ಮತ್ತೆ ಗ್ರಾಹಕರು ಕೂಡ ಅಂತವು ಕಂಡು ಬಂದಾಗ ಇಲಾಖೆಗಳಿಗೆ ಗಮನ ಕೊಡೋದು, ಅವ್ರ ಗಮನಕ್ಕೆ ತರಬೇಕಾಗತ್ತೆ. ಹೌದು. ಶರತ್ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ತೆ. ಈಗ ಇದಕ್ಕೆ ಇಂಥ ವಿಚಾರಗಳನ್ನ ತಿಳಿಸೋಕೆ ಏನೋ ಸಹಾಯವಾಣಿ ಅಂತದೇನಾದ್ರು ಇದೆಯಾ? ಅಂದರೆ ವೆಬ್ಸೈಟ್ ಈಗ ನಾವು ಜಿಲ್ಲಾ ಮಟ್ಟದಲ್ಲಿ ವೆಬ್ಸೈಟಲ್ಲಿ ಇರ್ಬೋದು, ಅಲ್ಲಿ ಅವರು ಸಂಪರ್ಕ ಮಾಡ್ಬೋದು. ಹಾಗೆ ಈಗ ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ. ಸುಬ್ರಹ್ಮಣ್ಯದಿಂದ. ಎಲ್ಲಿಂದ? ಸುಬ್ರಹ್ಮಣ್ಯ ಸರ್. ತಮ್ಮ ಹೆಸರು? ಸುಬ್ರಹ್ಮಣ್ಯ ನನ್ನ ಹೆಸರು ಕೂಡ. ಸುಬ್ರಹ್ಮಣ್ಯದಿಂದ ಸುಬ್ರಹ್ಮಣ್ಯ ಅವ್ರ ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿ ಸುಬ್ರಹ್ಮಣ್ಯ ಅವರು. ಸರ್, ಒಂದೇ ಪ್ರಶ್ನೆ, ನನಗೆ ಯಾವಾಗ ಪೂರ್ಣ ಗಮನ ಕೊಟ್ಟು ಕೇಳಕ್ಕಾಗಿಲ್ಲ. ಈ 12 ಲಕ್ಷದಿಂದ ಕೆಳಗಡೆ ಉದ್ಯಮ ಮಾಡ್ಬೇಕಾದ್ರೆ ಸರ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಅಥವಾ ಯಾರಿಗೆ ಸಬ್ಮಿಟ್ ಮಾಡ್ಬೇಕು, ಹೇಗೆ ಅಂತ ಸರ್ ಪುನಃ ನನಗೊಮ್ಮೆ ಹೇಳ್ಬೋದು ಸರ್ ನನ್ನ ದಯವಿಟ್ಟು. ಇಲ್ಲ, ಅದು ನಿಮ್ದು ಮಂಗಳೂರು ಬರ್ತದೆ ಅಲ್ಲ, ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಫಾಸ್ಕೋಸ್ ಅಂತ ಒಂದು ವೆಬ್ಸೈಟ್ ಇದೆ ನಮ್ದು, FOSCOS. ಫಾಸ್ಕೋಸ್ ಓಪನ್ ಮಾಡಿ, ಅದರಲ್ಲಿ ನೀವು ಆನ್ಲೈನ್ ಅಲ್ಲೇ ಮಾಡ್ಕೋಬಹುದು. ಆಯ್ತಾ? ಒಂದು ನಿಮ್ಮ 12 ಲಕ್ಷದ ಉದ್ದಿಮೆ ಏನು ನಿಮ್ದು? ಅದೇ ಸರ್, ಈ ಫ್ರೈಡ್ ಐಟಮ್ಸ್.
ಕರೆದ ಪದಾರ್ಥ ಕರೆದ ಪದಾರ್ಥ ಕರೆದ ಪದಾರ್ಥ ಅಂದರೆ ನಿಮ್ಮದು 12 ಲಕ್ಷದ ಒಳಗಡೆ ಬರ್ತದ ನಿಮ್ಮದು ಟರ್ನ್ ಓವರು? ಒಳಗಡೆ ಬರುತ್ತೆ. ಆಗಿದ್ದಾಗ ನಿಮ್ಮ ಒಂದು ಭಾವಚಿತ್ರ ಮತ್ತೆ ನಿಮ್ದು ಆಧಾರ್ ಕಾರ್ಡು ಮತ್ತೆ ನಿಮ್ಮ ಮನೆಯದೇನಾದ್ರೂ ಇದ್ರೆ ಅದೊಂದು ಅಪ್ಲೋಡ್ ಮಾಡಿ ಸಾಕು. ಸರಿ. ಏಜ್ ಆ ಥರ ಏನಿಲ್ಲ ಸರ್? ಏನಿಲ್ಲ ಏಜ್ ಏನಿಲ್ಲ. ಅದು ಮಂಗಳೂರು ವ್ಯಾಪ್ತಿಗೆ ಬರ್ತದೆ. ಅಂಕಿತಾಧಿಕಾರಿ ಈಗ ಸುಬ್ರಹ್ಮಣ್ಯ ಅಂದ್ರೆ ನಿಮ್ಮ ಸುಳ್ಯಕ್ಕೆ ಯಾರು FSO ಇರ್ತಾರಲ್ಲ ಅವ್ರು ಮಾಡ್ತಾರೆ. ಅದು ಫುಡ್ ಸೇಫ್ಟಿ ಆಫೀಸರ್ಗೆ ಬರ್ತದೆ. ಅದು ಆಹಾರ ಸುರಕ್ಷಾಧಿಕಾರಿ ಸುಳ್ಯದಲ್ಲಿ ಅವರು ರಿಜಿಸ್ಟ್ರೇಷನ್ ಅವರಿಗೆ ಬರೋದು. ತಾಲೂಕು ಮಟ್ಟದಲ್ಲಿ ಅವರಿಗೆ ಬರ್ತದೆ. ಅವ್ರನ್ನ ಸಂಪರ್ಕಿಸಿದ್ರೆ ಸಾಕಾಗ ಇಲ್ಲ, ಫಾಸ್ಕೋಸಲ್ಲಿ ಅಪ್ಲೈ ಮಾಡ್ಲಿ. ಈಗ ಏನಂದ್ರೆ ಎಲ್ಲ ಆನ್ಲೈನಲ್ಲಿ ಫೀಸ್ ಕಟ್ಟಬೇಕು. ಆನ್ಲೈನಲ್ಲಿ ಅದು ಸರಿ ಇದ್ರೆ ಅಪ್ರೂವ್ ಮಾಡ್ತಾರೆ. ಅತ್ಯಂತ ಕಡಿಮೆ ನೋಂದಣಿ ಶುಲ್ಕ ಇದೆ. ಹೌದು, 100 ರೂಪಾಯಿ. 5 ವರ್ಷಕ್ಕವರೆಗೆ ಮಾಡ್ಕೊಂಬಿಡಿ. 500 ರೂಪಾಯಿ ಶುಲ್ಕ 5 years ಆಪ್ಷನ್ ಬರ್ತದೆ. ಅದನ್ನ ಅದ್ರಲ್ಲಿ ಮಾಡ್ಕೊಂಡು ಪದೇ ಪದೇ ಮಾಡ್ಕೊಳ್ಳೋದು ತಪ್ಪುತ್ತೆ. ಧನ್ಯವಾದಗಳು ಸುಬ್ರಹ್ಮಣ್ಯ. ಓಕೆ. ಈಗ ಸುಬ್ರಹ್ಮಣ್ಯ ಅವರದ್ದು ಪ್ರಶ್ನೆ ಕೇಳಿದಾಗ ಒಂದು ಪ್ರಶ್ನೆ ಉದ್ಭವ ಆಗತ್ತೆ ಇಲ್ಲಿ. ಹೇಳಿ. ಇವರು ಕರಿದ ಪದಾರ್ಥಗಳು ಅಂತ ಹೇಳಿದ್ರು. ಈಗ ಕರಿಯೋದಕ್ಕೆ ನಾವು ಎಣ್ಣೆ ಬಳಸ್ತೀವಿ. ಎಷ್ಟು ಸರಿ ಎಣ್ಣೆ ಬಳಸಬಹುದು? ಅದನ್ನ ಒಂದ್ಸರಿ ನಾವು ಬಳಸ್ಕೊಂಡು ಬಾಣ್ಲಿಗೆ ಹಾಕೊಂಡ್ರೆ ಎಷ್ಟು ಸರಿ ಕರಿಬಹುದು ಅದರಲ್ಲಿ? ಈಗ ಅದಕ್ಕೆ ಒಂದು ರೂಕು ಅಂತ ಇದೆ, ರೀಯೂಸ್ಡ್ ಕುಕಿಂಗ್ ಆಯಿಲ್ ಅಂತ ಹೇಳ್ಬಿಟ್ಟು. ಅದನ್ನು ನಾವು 1 ರಿಂದ 2 ಸರಿ ಮಾಡ್ಬೋದು ಅಷ್ಟೇ. ಪದೇ ಪದೇ ಕುದಿಸಿದ್ರೆ ಅದು ಕಾರ್ಸಿನೋಜನ್ ಆಗಿಬಿಡ್ತದೆ. ಅದು ಕ್ಯಾನ್ಸರ್ ಬರ್ತದೆ. ಸೊ ಅದೊಂದು ನಮ್ಮಲ್ಲಿ ಪ್ರೋಗ್ರಾಮ್ ಇದೆ. ಈಟ್ ರೈಟ್ ಅಂತ ಒಂದು ಪ್ರೋಗ್ರಾಮ್ ಇದೆ. ನನ್ನ ನಂತರ ಹೇಳ್ತೀನಿ. 1 ರಿಂದ 2 ಸರಿ ಮಾಡ್ಬೋದು. ಟೋಟಲ್ ಪೋಲಾರ್ ಕೌಂಟ್ ಅಂತ TPC ಅಂತ ನಾವು ಅದನ್ನು ಒಂದು ಇದಿರ್ತದೆ. ಅದು 25 ಮೇಲೆ ಹೋಗಬಾರ್ದು. ಅದು TPC ಕೌಂಟ್ 25 ಮೇಲೆ ಹೋಗಬಾರ್ದು. TPC ಅಂದ್ರೇನು? ಟೋಟಲ್ ಪೋಲಾರ್ ಕೌಂಟ್. ಅದೊಂದು ಇನ್ಸ್ಟ್ರೂಮೆಂಟ್ಸ್ ಇದೆ. ನಾವು ಕರೆದ ಎಣ್ಣೆನಲ್ಲಿ ಹಾಕಿದ್ರೆ ಅದ್ರ ರೆಕಾರ್ಡ್ ಆಗ್ತದೆ, ತೋರಿಸ್ತದೆ ನಮ್ಗೆ ಇಷ್ಟಿದೆ TPC ಅಂತ. 24 ಒಳಗಡೆ ಇದ್ರೆ ನಾನು ಬಳಸ್ಬೋದು. ಮತ್ತೆ ಟಾಪ್ ಅಪ್ ಮಾಡಬಾರ್ದು, ಅಂದರೆ ಕರೆದಿರೋಣಂಗೆ ಮತ್ತೆ ಹಾಕಬಾರ್ದು. ಅದನ್ನು ಏನು ಯೂಸ್ ಮಾಡಿದ್ರೆ ತೆಗೆದು ಬಿಡಬೇಕು. ಈಗ ಹೋಟ್ಲು ಉದ್ಯಮನವರಿಗೆಲ್ಲ ನಾವು ಮಾಡಿದ್ದೀವಿ ಇಲ್ಲಿ. ನಮ್ಮಲ್ಲಿ ಕೆಲವೊಂದು ರೆಸಾರ್ಟ್ಸು ಅವೆಲ್ಲ ಜಾಸ್ತಿ ಎಣ್ಣೆ ಯೂಸ್ ಮಾಡ್ತಾರೆ. ಲೆಕ್ಕಕ್ಕೆ ತಗೊಳ್ತಾರೆ. ಹೌದು. ಅವ್ರಿಗೆ ನಾವು ಈಗ ಅವರಿಗೆಲ್ಲ ನಾವು ಟ್ರೈನಿಂಗ್ ಕೊಡ್ತೀವಿ, ಫಾಸ್ಟ್ ಟ್ರ್ಯಾಕ್ ಟ್ರೈನಿಂಗ್ ಅಂತ ಕೊಟ್ಟಿದ್ದೀವಿ. ಅವರು ಒಂದು ಇದಿರ್ತಾರೆ, ಅದಕ್ಕೆ MOU ಮಾಡ್ಕೋಬೇಕು. ಒಂದು ಏಜೆನ್ಸಿ ಇದೆ, ಕೆಲವೊಂದು ಅದನ್ನು ಎಣ್ಣೆ ತಗೊಳ್ಳೋರೆ ಏಜೆನ್ಸಿ. ಬಯೋಡೀಸೆಲ್ಗೆ ಬಳಸ್ತಾರೆ ಅದನ್ನು. ಅಂದರೆ ವಾಪಸ್ ತಗೊಳ್ಳೋರು ಎಣ್ಣೆನ ಯೂಸ್ಡ್ ಆಯಿಲ್. ಅವ್ರ ಅಡ್ರೆಸ್ ನಾವು ಅವ್ರು ರೆಕಾರ್ಡ್ ಮಾಡ್ಕೊಂಡ್ಬಿಟ್ರೆ, ಅವರೆಲ್ಲ ಅವ್ರ ಮಾಹಿತಿ ಕೊಟ್ಟರೆ, ಅವರು ವಾರಕ್ಕೊಂದ್ಸರಿ, ವಾರಕ್ಕೆ 2 ಸರಿ ಅವ್ರ ರೆಸಾರ್ಟ್ ಹತ್ರನೇ ಹೋಗಿ ಎಷ್ಟು ಲೀಟ್ರ್ ತೊಗೊಂಡಿದ್ದಾರಲ್ಲ ಅವರೇ ಕ್ಯಾನ್ ಎಲ್ಲ ಕೊಡ್ತಾರೆ. ಇಲ್ಲಿ ಮಾಡಿದ್ದೀವಿ ನಾವು ಸಾಕಷ್ಟು ವರ್ಷ. ಮಂತ್ಲಿ 1 ಟನ್ನಷ್ಟು ಕಲೆಕ್ಟ್ ಆಗ್ತಾ ಇದೆ ಕೊಡಗಿಂದ. 1,000 kg ಅಷ್ಟು ಯೂಸ್ಡ್ ಆಯಿಲ್. ಅದು ಬಯೋಡೀಸೆಲಿಗೆ ಹೋಗ್ತದೆ. ಸೊ ಅವರಿಗೆ ಇಮಿಡಿಯೇಟ್ ಅವರು 1 kg 35-40 ರೂಪಾಯಿ ಅವ್ರು ಪೇಮೆಂಟ್ ಮಾಡ್ತಾರೆ ಅವರಿಗೆ, ತಗೊಂಡು ಇರ್ತಾರಲ್ಲ ಅವರಿಗೆ. ಅದೊಂದು ಪ್ರೋಗ್ರಾಮ್ ಇದೆ. ಜಾಸ್ತಿ ಯೂಸ್ ಮಾಡಬಾರ್ದು ಅದು. ಈಗ ಮತ್ತೆ ಸ್ಟ್ರೀಟ್ ವೆಂಡರ್ಸ್ ಇರ್ತಾರಲ್ವ, ಅವರಿಗೂ ನಾವು ಹೇಳಿರ್ತೀವಿ ಜಾಸ್ತಿ ಸರಿ ಬಳಸಬೇಡಿ. ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಜಸ್ಟ್ ಟಾಪ್ ಅಪ್ ಮಾಡ್ತಾ ಹೋಗ್ತಾರೆ. ಅಥವಾ ಉಳಿದಿರೋದನ್ನ ಫ್ರೈಡ್ ರೈಸಿಗೆ ಹಾಕಿ ಮಾಡ್ತಾರೆ. ಅದು ತುಂಬ ಡೇಂಜರ್. ಅದು ಅಮ್ಮಮ್ಮ ಅಂದರೆ 2 ಸರಿ ಅಷ್ಟೇ. 2 ಸರಿ, ಆಮೇಲೆ ಬಳಸಬಾರ್ದು. ಇದನ್ನು ಈ ಕಾರ್ಯಕ್ರಮ ಕೇಳ್ತಾರಂತ ಎಲ್ಲರೂ ಕೂಡ ಇದನ್ನು ಗಮನಿಸಬೇಕು. ಕರಿದ ಪದಾರ್ಥಗಳನ್ನು ಅವ್ರು ಕೊಂಡ್ಕೊಳ್ಳುವಾಗ ಸರಿಯಾದಂಥ ಎಣ್ಣೆ ಬಳಸಿದವರು ಇಲ್ಲವನ್ನ ಖಚಿತ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಮತ್ತು ನಮ್ಮ ಆಹಾರದ ಉದ್ಯಮಿಗಳ ಒಂದು ಜವಾಬ್ದಾರಿನೂ ಕೂಡ. ಹೌದು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ. ನಮಸ್ತೆ, ನಾನು ಸಂತೋಷ್ ಅಂತ ಮಡಿಕೇರಿಯಿಂದ. ಸಂತೋಷ್ ಅವರೇ, ಪ್ರಶ್ನೆ ಕೇಳಿ. ಈಗ ದಿನಬಳಕೆಗೆ ನಾವು ಅನೇಕ ಎಣ್ಣೆಗಳನ್ನ ಮಾರುಕಟ್ಟೆಯಲ್ಲಿ ಸಿಗ್ತದೆ. ಅದನ್ನು ತಗೊಳ್ತೀವಿ, ಆದ್ರೆ ಅದರ ರೇಟ್ ತುಂಬಾ ಕಮ್ಮಿ ಇರ್ತದೆ. ಆ ರೇಟಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಒಂದು ಮುಖ್ಯವಾದ ಪ್ರಶ್ನೆ. ಕಲಬೆರಕೆ ಆಗಿರ್ತದೆ, ಅದನ್ನು ಹೇಗೆ ನಾವು ಗುರುತಿಸಬಹುದು ಅಂತ. ಈಗ ಕೆಲವೊಂದು ಎಣ್ಣೆಗಳಲ್ಲಿ ಅದನ್ನು ಒಪ್ಕೋಬಹುದು, ಬಟ್ ಕೆಲವೊಂದು ಸ್ಟ್ಯಾಂಡರ್ಡ್ ಬಂದಿದೆ. ಈಗ ಕೆಲವರು ನಾವು ಅದನ್ನೇ ನಾವು ಈಗ 1 kg ಎಣ್ಣೆ 1 ಲೀಟರ್ ಮಾಡಬೇಕಂದ್ರೆ 3 ರಿಂದ 4 ಸನ್ಫ್ಲವರ್ ಬೇಕು, 3 ರಿಂದ 4 ಇದ್ಬೇಕಂತ ಹೇಳ್ತಾರೆ. ಸೊ ಈಗ ಕೆಲವೊಂದು ಬ್ರಾಂಡ್ ಹೆಸರು ಹೇಳಲ್ಲ ನಾನು. ಈಗ ಉದಾಹರಣೆಗೆ ನಾವು ಸೂರ್ಯಕಾಂತಿ ಎಣ್ಣೆ ತಗೊಂಡ್ರೆ 37% ಎಣ್ಣೆ ಇರುತ್ತೆ. ಅಂದ್ರೆ 1 kg ತಗೊಂಡ್ರೆ ಬೀಜನ 370 ml 400 ml ಬರ್ಬೋದು. ಅದೇ ನಾವು ಸೂರ್ಯಕಾಂತಿ ಬೀಜದ ಬೆಲೆ ಮತ್ತೆ ಈ ಎಣ್ಣೆ ಬೆಲೆ ಹೋಲ್ಸ್ ನೋಡಿದಾಗ ಇದನ್ನ ಕಡಿಮೆ ಬೆಲೆಗೆ ಕೊಡ್ತಾರೆ. ಹೇಗೆ ಸಾಧ್ಯ ಅಂತ ಎಲ್ಲರೂ. ಅದು ಕ್ರೂಡ್ ಆಯಿಲ್ ನಾವು ಈಗ ಉಕ್ರೇನ್ ಆಗಿರ್ಬೋದು, ರಷ್ಯಾದಿಂದ ತರಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಈಗ ಸೆಂಟ್ರಲ್ ಟೀಮ್ ಹೋಗಿ ನೋಡಿದಾಗ ಕ್ರೂಡ್ ಆಯಿಲ್ ಅಲ್ಲಿಂದ ತರಿಸ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಅದು ಕೆಲವೊಮ್ಮೆ
ಈಗ ಹೆಚ್ಚಿನ ಅಂಶ ಈಗೇನಾಗಿದೆ, ಪ್ರೆಸ್ಟ್ ಏನು ಗಾಣದ ಎಣ್ಣೆನ ಯೂಸ್ ಮಾಡ್ತಾ ಇದ್ದಾರೆ ಜನ, ತುಂಬ ಅವೇರ್ನೆಸ್ ಆಗಿದೆ ಎಣ್ಣೆ ಬಗ್ಗೆ. ಬಟ್ ಇದು ಇವರು ಕ್ರೂಡ್ ಆಯಿಲ್ ನಾವು ಚೀಪ್ ರೇಟಲ್ಲಿ ಸಿಗ್ತದೆ ಅಂತ ಹೇಳ್ತೆ, ಬಟ್ ನಾವು ಮಾದರಿ ಕಳಿಸಿದಾಗ ಅದು ಕನ್ಫರ್ಮ್ ಆಗಿದೆ. ಈಗ ಏನಂದರೆ ಲಿಕ್ವಿಡ್ ಪ್ಯಾರಾಫಿನ್ ಅಂತ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಇದೆ, ಅದು ಕಲರ್ಲೆಸ್ಸು, ಓಲ್ಡ್ರ್ಲೆಸ್ಸು. ಅದು ಒಂದು ಇದ್ರವರೆಗೆ ಬಳಸ್ಬೋದು, ಜಾಸ್ತಿ ಬಳಸಿದ್ರೆ ಇದಾಗ್ತದೆ ಅದು, ಮತ್ತೆ ಆರೋಗ್ಯಕ್ಕೆ ಹೌದು ಅದು ಪ್ರಾಬ್ಲಮ್ನೇ ಹಾಗೆ. ಸೊ ಬಟ್ ಕೆಲವೊಮ್ಮೆ ಸಬ್ಸ್ಟ್ಯಾಂಡರ್ಡ್ ಕೆಲವೊಂದು ಬಂದಿದೆ, ಕೆಲವೊಂದು ಕನ್ಫರ್ಮ್ ಆಗ್ತದೆ. ಬಟ್ ಅದನ್ನು ನಮ್ಮ ಇದರಲ್ಲಿ ನಾನು ಅದನ್ನು ಹೇಳೋಕ್ಕಾಗಲ್ಲ. ಅದು ಅಲ್ಲ, ಈ ಪಾಮ್ ಎಣ್ಣೆನೂ ಕೂಡ ಬೇರೆ ಎಣ್ಣೆ ಜೊತೆ ಬೆರೆಸ್ತಾರೆ ಅಂತಲೂ ಒಂದು. ಪಾಮ್ ಎಣ್ಣೆ ಏನು ಬೇರೆ ಎಣ್ಣೆ ಜೊತೆ ಏನು ಬರ್ಸಲ್ಲ, ಅದು ಆ್ಯಕ್ಚುಲಿ ಈಗ ಸ್ವಲ್ಪ ಜಾಸ್ತಿ ಕಡಿಮೆ ಆಗಿದೆ ಯೂಸ್ ಮಾಡುವಂಥ. ಯಾಕೆಂದ್ರೆ ಪಾಮ್ ಎಣ್ಣೆದು ಬೆಲೆ ಜಾಸ್ತಿ ಆಗ್ತಾ ಇದೆ, ಹೌದು, ಅದರಿಂದ 140 ರೂಪಾಯಿನೋ ಇದೆ ಅದು. ಹಾಗಾಗಿ ಅದನ್ನು ಕಡಿಮೆ ಆಗಿದೆ. ಅಲ್ಲ, ಆದ್ರೂ ಇದೊಂದು ಪ್ರಶ್ನೆ ಬಂದೇ ಬರುತ್ತೆ. ಹೌದು ಬಂದೇ. ಅದು ನಾವು ಭೇಟಿ ನಮ್ಮ ತಂಡ, ನಮ್ಮ ಇಲಾಖೆಯವರು ಅಥವಾ ಸೆಂಟ್ರಲ್ ಅವರು ಹೋದಾಗ, ಮ್ಯಾನುಫ್ಯಾಕ್ಚರ್ ಯೂನಿಟ್ ಹೋದಾಗ ಕ್ರೂಡ್ ಆಯಿಲ್ ನೋಡಿದ್ದಾರೆ. ಯಾಕೆಂದ್ರೆ ಇದು ರಾಷ್ಟ್ರ ಮಟ್ಟದ ಒಂದು ಸಮಸ್ಯೆ. ಹೌದು. ಯಾಕೆಂದ್ರೆ ಆ ಬ್ರ್ಯಾಂಡ್ಗಳು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳೇ, ಆದರೆ ಕೊಡೋದು ನೋಡ್ರೆ ಕಡಿಮೆ ಬೆಲೆಗೆ ಕೊಡ್ತಾ ಇರ್ತಾರೆ. ಅದು ಎಲ್ಲರಿಗೂ ಅನುಮಾನ ಬಂದೇ ಬರುತ್ತೆ. ಕಡಲೆಕಾಯಿ ಬೆಲೆ ನೋಡ್ರೆ ಇಷ್ಟಿದೆ, ಸೂರ್ಯಕಾಂತಿ ಬೀಜದ ಬೆಲೆ ನೋಡಿ 3 kg ಬೇಕಾಗ್ತದೆ. ಈಗ ಗಾಣದಲ್ಲಿ ತೆಗೆದ್ರೆ ಅದು ಹೆಚ್ಚು ಕಡಿಮೆ 400-500 ರೂಪಾಯಿ ಆಗ್ತದೆ. ಯಾಕೆಂದ್ರೆ 200 ರೂಪಾಯಿಗೆ ಒಳ್ಳೆ ಕಡಲೆಕಾಯಿ ಎಣ್ಣೆ, ಬ್ರಾಂಡೆಡ್ ಎಣ್ಣೆ ಸಿಗ್ತದೆ. ಯಾಕೆಂದ್ರೆ ಕಡಲೆಕಾಯಿನಲ್ಲಿ 40% ಎಣ್ಣೆ ಇರ್ತದೆ. 2-2.5 kg ಬೇಕಾಗ್ತದೆ. ಹಂಗಿದ್ದಾಗ ಇದೆಲ್ಲ 200 ರೂಪಾಯಿಗೆಲ್ಲ ಹೆಂಗೆ ಸಿಗುತ್ತೆ ಅನ್ನೋದು ಪ್ರಶ್ನೆ ಬರುತ್ತೆ. ಹಾಗಾಗಿನೇ ನಮ್ಮ ಕೇಳುಗರು ಪ್ರಶ್ನೆ ಕೇಳಿದ್ದು. ಧನ್ಯವಾದಗಳು ಸಂತೋಷ್. ಈಗ ಇನ್ನೊಂದು ಮುಖ್ಯವಾಗಿ ನಮ್ಮ ಈ ಆಹಾರೋದ್ಯಮ ನಡೆಸುವಂಥವರ ಜವಾಬ್ದಾರಿಗಳೇನು ಅಂತೀರಿ ಧನವನ್ನವರೇ? ಏಕೆಂದರೆ ಅದು ಒಂದು ರೀತಿ ಒಳ್ಳೆಯ ಆಹಾರವನ್ನು ಸಮಾಜಕ್ಕೆ ಒದಗಿಸೋದು ಭಾಳ ಒಳ್ಳೆಯ ಪುಣ್ಯದ ಕೆಲಸನೇ ಅದು. ಆದರೆ ಕೆಲವೊಂದು ಜವಾಬ್ದಾರಿಗಳನ್ನು ಅವ್ರು ನಿಭಾಯಿಸಬೇಕಾಗತ್ತೆ. ಈ ಮುಖ್ಯವಾಗಿ ಏನಂದರೆ ಮ್ಯಾನುಫ್ಯಾಕ್ಚರರ್ ಬಂದಾಗ ಅದು ಪ್ರಿಮಿಸಿಸ್ಸು, ಅದೇನು ತಯಾರಿಕಾ ಘಟಕ ಇದೆ, ಅದು ಒಳ್ಳೆ ಜಾಗದಲ್ಲಿ ಒಳ್ಳೆ ಗಾಳಿ ಬೆಳಕು, ಒಳ್ಳೆ ರಸ್ತೆ, ಅದ್ರಲ್ಲಿ ಏನು ಕುಲುಷಿತ ಆಗದಂಥ ಒಂದು ಇದು ಇರಬೇಕು, ಸ್ವಚ್ಛವಾದ ವಾತಾವರಣದಲ್ಲಿ ಇರಬೇಕು, ಎಲ್ಲ ಅಮೈನಿಟೀಸ್ ಇರಬೇಕು, ರೋಡ್ ಇರಬೇಕು, ಗಾಳಿ ಅದೆಲ್ಲ ಇರಬೇಕು. ಮತ್ತು ಚರಂಡಿಗಳು ಮತ್ತು ಈ ಡ್ರೈನೇಜ್ ಸಿಸ್ಟಮ್ಸು ಮತ್ತು ಈ ಅವೆಲ್ಲ ಯಾವುದು, ಯಾಕಂದರೆ ವಾಟರ್ ಕಂಟಾಮಿನೇಷನ್ ಆದರೆ ಮತ್ತೆ ಪ್ರಾಬ್ಲಮ್ ಆಗ್ತದೆ ಒಂದು. ಮತ್ತು ಅಲ್ಲಿ ಕೆಲಸ ಮಾಡೋರು ಶುಚಿತ್ವ, ಅದು ಪರ್ಸನಲ್ ಹೈಜಿನ್ ತುಂಬ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಅವರು ಅಲ್ಲಿ ಒಂದು ಅರಿವು ಉಂಟು ಮಾಡಬೇಕು. ಹೌದು, ಕೆಲಸ ಮಾಡೋದು. ನಂತರ ಏನು ಈಗ ರಾ ಮೆಟೀರಿಯಲ್ಸ್ ಇದೆ, ಅದನ್ನು ಒಳ್ಳೆ ಕಡೆ ಕ್ಲೀನಾಗಿ ಸಂಗ್ರಹ ಮಾಡಬೇಕು. ಮತ್ತು ನೀರು, ಎಸ್ಪೆಷಲಿ ವಾಟ್ರ್ ಬಳಸೋದಂತಂದರೆ ಒಳ್ಳೆ ಪೈಪ್ಲೈನ್ ತಗೋಬೇಕು. ಎವ್ರಿ 6 months ಒಂದ್ಸರಿ ಅವರು ಅನಾಲಿಸಿಸ್ ಮಾಡಬೇಕು. ಕೆಮಿಕಲ್, ಅದೇ ನಾನು ಆಗಲೇ ಹೇಳಿದ್ನಲ್ಲ, 10500 ಮಾನದಂಡದಲ್ಲಿ ಮಾಡಬೇಕಾಗ್ತದೆ. ಮತ್ತು ಕ್ರಿಮಿಕಟ್ಟೆಗಳನ್ನು ಕುಲಿಶವಾದಂಗೆ ನೋಡ್ಕೋಬೇಕು. ಮತ್ತು ಎಕ್ಸ್ಪೈರಿ ಡೇಟು ನಿರ್ದಿಷ್ಟ ಅವಧಿಯಲ್ಲಿ ಅದನ್ನು ಮೆನ್ಷನ್ ಮಾಡಲೇಬೇಕು ಅವರು. ಡೇಟ್ ಆಫ್ ಮ್ಯಾನುಫ್ಯಾಕ್ಚರು, ಬ್ಯಾಚ್ ನಂಬರು, ಎಕ್ಸ್ಪೈರಿ ಡೇಟು ಮತ್ತು ಲೇಬಲ್ಲು ಅವೆಲ್ಲ ಕರೆಕ್ಟಾಗಿ ಇರಬೇಕು. ಯಾವುದೇ ಏನೇ ಇದ್ರೂ ಕಲಬೆರಕೆ ಮಾಡಬಾರ್ದು. ಮತ್ತೆ ನೀವು ಏನಾದರೂ ನಮೂನೆಗಳನ್ನ ತೆಗಿಯೋಕೆ ಹೋದಾಗ ಸಹಕರಿಸಬೇಕು. ಅಲ್ಲ, ಅವ್ರು ಸಹಕರಿಸಲೇಬೇಕು. ನಾವು ಹೋದ್ರೆ ಅವ್ರು ಸಹಕರಿಸಲೇಬೇಕು. ನಮಗೆ ಅವ್ರು ಅಡಚಣೆ ಮಾಡಬಾರ್ದು. ಅಡಚಣೆ ಮಾಡಿದರೆ ಅದಕ್ಕೆ ಒಂದು ಕೇಸ್ ಇದೆ. 62ರಲ್ಲಿ ಫುಡ್ ಸೇಫ್ಟಿ ಆ್ಯಕ್ಟ್ 62ರಲ್ಲಿ ನಮಗೆ ಅವರು ಸಹಕರಿಸಬೇಕು. ಆಗಿಂದಾಗೆ ನಮೂನೆಗಳನ್ನು ತೆಗಿಬೇಕು ಅಂತಲೇ ಇದೆಯಾ? ಹೌದು, ನಮಗೆ ಮಾನದಂಡ ಇದೆ. ಅದು ಇವತ್ತಿಂಥ ದಿನ, ಇವಾಗ ನಮಗೆ ಡ್ರೈವ್ ನಡೀತಾ ಇದೆ, ಇಂತಿಂಥ ದಿನ ಇಂತಿಂಥದ್ದು ಮಾಡಬೇಕು ಅಂತ. ನಮ್ಮ ಕಮಿಷನರ್ ಸರ್ ಈಗ ಅವರು ಎವರಿ ವೀಕ್ ನಮಗೆ VC ಮಾಡ್ತಾರೆ. ಅವರು ತುಂಬ ಈಗ ಚೆನ್ನಾಗಿ ನಮ್ಮ ಇಲಾಖೆ ಎಲ್ಲರಿಗೂ ಅವೇರ್ನೆಸ್ ಬಂದಿದೆ ಈಗ ಚೆನ್ನಾಗಿ. ಈಗ ನಮೂನೆಗಳನ್ನ ತೆಗಿತಾರಲ್ಲ, ಸ್ಯಾಂಪಲ್ಗಳನ್ನ, ಆಹಾರದ ಸ್ಯಾಂಪಲ್ಗಳನ್ನ ಎಲ್ಲಿ ಕಳಿಸ್ಕೊಡ್ತೀರಾ? ನಮ್ಮ ಲ್ಯಾಬ್ ಇದೆ, ಗೌರ್ಮೆಂಟ್ ಲ್ಯಾಬ್ ಇದೆ. ಎಲ್ಲಿದೆ ಅದು? ಅದು ಮೈಸೂರಲ್ಲಿದೆ. ನಾನು ಮೈಸೂರು ವಿಭಾಗಕ್ಕೆ ಮೈಸೂರಿಗೆ ಕಳಿಸ್ತೀವಿ, ಬೆಂಗಳೂರು ವಿಭಾಗ ಬೆಂಗಳೂರು, ಗುಲ್ಬರ್ಗ ವಿಭಾಗ ಗುಲ್ಬರ್ಗ, ಮತ್ತು ಬೆಳಗಾವಿ ವಿಭಾಗ. ಅದನ್ನು ಬಿಟ್ಟು ಕೆಲವೊಂದು ನಮ್ಮದು ನೋಟಿಫೈಡ್ ಲ್ಯಾಬ್ಸ್ ಇರ್ತದೆ, NABL, ನಮ್ಮ ಸರ್ಕಾರದಿಂದ ನೋಟಿಫೈ ಮಾಡಿರ್ತೀವಿ. ಅದು ಅಂದರೆ ಬೇರೆ ಖಾಸಗಿ ಪ್ರಯೋಗಾಲಯ, NABL, ನ್ಯಾಷನಲ್ ಅಕ್ರೆಡಿಟೇಷನ್ ಲ್ಯಾಬ್ರೇಟರೀಸ್ ಅಂತ ಇರ್ತದೆ, ಅದಕ್ಕೆ ಕಳಿಸ್ಬೇಕು ನಾವು. ಸೊ ಅದರದ್ದು ಏನು ಫೀಸ್ ಇದೆಯೋ ನಾವು ಸರ್ಕಾರ ಮಟ್ಟದಿಂದನೇ ಅವರಿಗೆ ಕಳಿಸ್ತೇವೆ, ಅಲ್ಲಿ ಕಳಿಸ್ತೇವೆ. ಅಲ್ಲಿ ಈಗ ಅದು ಸರಿಯಾಗಿಲ್ಲ, ಒಂದು ನಿಮ್ಮ ಒಂದು ಗುಣಮಟ್ಟಕ್ಕೆ ಅನುಗುಣವಾಗಿ ಆಹಾರದ ನಮೂನೆ ಇಲ್ಲ ಅಂದಾಗ ಏನು ಕ್ರಮ ಕೈಗೊಳ್ತೀರ? ಅದರಲ್ಲಿ ಸಬ್ಸ್ಟ್ಯಾಂಡರ್ಡ್ ಅಂತ ಬಂದರೆ, ಒಂದು ವೇಳೆ ಸಬ್ಸ್ಟ್ಯಾಂಡರ್ಡ್ ಅಂತ ಬಂದರೆ ಅದನ್ನು ನಾವು
ನಮ್ಮಲ್ಲಿ ಎರಡೂ ಇದೆ. ಒಂದು ಸರ್ವೇಕ್ಷಣಾ ಮಾದರಿ, ಇನ್ನೊಂದು ಲೀಗಲ್ ಅಂದರೆ ಕಾನೂನಾತ್ಮಕ ಮಾದರಿ ಅಂತ. ಸರ್ವೇಕ್ಷಣೆ ಅಂದರೆ ಸರ್ವೆ ಮಾಡ್ತೀವಿ, ಜಸ್ಟ್ ಚೆನ್ನಾಗಿದೆಯಲ್ಲ. ಅದರಲ್ಲಿ ಏನಾದ್ರೆ ಪ್ರಾಬ್ಲಮ್ ಅಂದರೆ ಲೀಗಲ್ ಮಾಡ್ತೀವಿ. ಲೀಗಲ್ ಮಾಡಿದಾಗ ಅದರಲ್ಲಿ ಸಬ್ಸ್ಟ್ಯಾಂಡರ್ಡ್ ಅಥವಾ ಅನ್ಸೇಫ್ ಅಂತ ಬಂದರೆ, ಸಬ್ಸ್ಟ್ಯಾಂಡರ್ಡ್ ಅಂದರೆ ನಾವು ನಮ್ಮ ADC ಮೇಡಮ್ ಇದಾರಲ್ಲ ಅವ್ರಿಗೆ ನಾವು ಹಾಕ್ತೀವಿ ಕೇಸು. ಸೊ ದಂಡ ಹಾಕ್ತೀವಿ 5 lakhsವರೆಗೆ. ಅಪರ ಜಿಲ್ಲಾಧಿಕಾರಿ ಅಡ್ಜುಕೇಟಿಂಗ್ ಆಫೀಸರು. ಒಂದು ವೇಳೆ ಅನ್ಸೇಫ್ ಬಂದರೆ JMFC ನ್ಯಾಯಾಲಯಕ್ಕೆ ಹಾಕ್ತೀವಿ. ಅವರು ಚಾಲೆಂಜ್ ಮಾಡ್ಬೋದು ಇನ್ನೊಂದ್ಸರಿ ನಮ್ಮ ರಿಪೋರ್ಟನ್ನು ಇನ್ನೊಂದು ನಮೂನೆ ಮಾಡಿ ಅಂತ. ಅವರು ಈಗ ಯಾರು ಮ್ಯಾನುಫ್ಯಾಕ್ಚರ್ ಇರ್ತಾರೋ ಅಥವಾ ನಾವು ಇನ್ನೊಂದು ತಗೊಂಡಾಗ ಅನ್ಸೇಫ್ ಬಂದ್ಬಿಡ್ತದಲ್ಲ, ಅದು ನಾವು ಅವ್ರು ಬೇಕಾದ್ರೆ ನಿಮ್ಮ ಇದ್ರ ಮೇಲೆ ನಮಗೆ ನಂಬಿಕೆ ಇಲ್ಲ, ನಾವು ಚಾಲೆಂಜ್ ಮಾಡ್ತೀವಿ ಅಂದರೆ ನಾವು 4 ಶಾಂಪಲ್ ತೆಗಿತೀವಿ, ಅದರಲ್ಲಿ ಒಂದು ಇಟ್ಟಿರ್ತೀವಲ್ಲ ಅದನ್ನೇ ಕಳಿಸ್ತೇವೆ ನಾವು. ಅದನ್ನು ಎಲ್ಲಿ ಕಳಿಸ್ಬೇಕು ಅಂದರೆ ಎಲ್ಲ ಕಡೆ ಕಳಿಸಂಗಿಲ್ಲ, ರೆಫರಲ್ ಲ್ಯಾಬಿಗೆ ಮಾತ್ರ ಕಳಿಸ್ತೀವಿ ನಾವು. ಒಂದು ಗಾಜಿಯಾಬಾದಲ್ಲಿದೆ ನಮ್ದು MS, ಇದು ಮೈಸೂರದ ಒಂದು CFTR, ಮತ್ತೆ ಪೂನಾದಲ್ಲಿ ಒಂದೇ, ಕಲ್ಕತ್ತಾ ಒಂದಿದೆ, ಅಲ್ಲಿ ಮಾತ್ರ ಕಳ್ಸಕ್ಕೆ ಅವಕಾಶ ಇದೆ. ಒಂದು ದೂರವಾಣಿ ಕರೆ ಇದೆ, ನಮಗೆ ಸಮಯ ಆಗ್ತದೂ ಬಂತು. ಈ ಕರೆಯನ್ನು ನಾವು ಸ್ವೀಕರಿಸೋಣ. ಓಕೆ. ಹಲೋ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಸುಬ್ರಾಯ ಕಾಸ್ಪಾಡಿ ಅಂತ, 7ನೇ ಹೊಸಕೋಟೆ ಗ್ರಾಮ. ಸರಿ ಸುಬ್ಬಯ್ಯ ಅವರೇ, ಬೇಗ ಪ್ರಶ್ನೆ ಕೇಳಿ ಸುಬ್ರಾಯ ಅವರೇ. ಸರ್, ಇಲ್ಲಿ ಈಗ ನಾವು ಕಂಡ ಒಂದು ಪರಿಸರದಲ್ಲಿ ಈ ಹೋಟೆಲ್ಗಳಿಗೆ, ದೊಡ್ಡ ದೊಡ್ಡ ಹೋಟೆಲ್ಗಳಿಗೂ ಆಮೇಲೆ ಹಳ್ಳಿಗಳಲ್ಲೂ ಕೂಡ ಈಗ ಮನೆಯಿಂದ ತಿಂಡಿ ತಿನಿಸುಗಳನ್ನ ಮಾಡಿ ಅವ್ರು ಸಪ್ಲೈ ಕೊಡ್ತಾರೆ. ಅದು ಅವ್ರಿಗೆ ಹೇಗೆ, ಅದರ ಬಗ್ಗೆ ಸುರಕ್ಷತೆ ಏನಿದೆ, ಅವ್ರ ಮನೆಯಲ್ಲಿ ಯಾವ ಎಣ್ಣೆಲಿ ಮಾಡಿರ್ಬೋದು ಅಥವಾ ಹೇಗೆ ಮಾಡಿರ್ತಾರೆ, ಸ್ವಚ್ಛತೆ ಏನಿದೆ ಅವ್ರ ಮನೆಯಲ್ಲಿ, ಇದ್ರ ಬಗ್ಗೆ ಏನು, ಯಾವ ಒಂದು ಮೂಲ ಒಂದು ಸುರಕ್ಷತೆ ಬಗ್ಗೆ ಯಾವುದೇ ಒಂದು ಕಂಡೀಷನ್ ಇಲ್ಲದೆ ಅವ್ರು ಮಾಡಿ ತಂದು ಕೊಡ್ತಾರಲ್ಲ, ಅದನ್ನ ಈಗ ಕಾರ್ಮಿಕರು ಇರ್ಬೋದು ಅಥವಾ ನಾಗರಿಕರು ಉಪಯೋಗಿಸ್ತಾರೆ. ಸಣ್ಣ ಸಣ್ಣ ಹೋಟ್ಲುಗಳಿಗೆ ಹೋಗಿ, ದೊಡ್ಡ ಹೋಟ್ಲಿಗೆ ಇರ್ಬೋದು. ಅದನ್ನು ಹೇಗೆ ರೆಗ್ಯುಲೇಟರ್ ಮಾಡ್ತೀರಾ ಅಂತ? ಈಗ ನಮ್ಮಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡಬೇಕು. ಅಂದರೆ ಸಣ್ಣದಾಗಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಈಗ ಏನಾದರೂ ನಮಗೇನಾದರೂ ದೂರ ಏನಾದರೂ ಬಂದರೆ ಖಂಡಿತ ಅವ್ರದ್ದು ಇದಿದ್ರೆ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಹಾಗೆ ನಾವು ಅಂಗಡಿಗಳಲ್ಲಿ ಅಥವಾ ಎಲ್ಲರೂ ಹೋದಾಗ ಅದನ್ನು ಶಾಂಪಲ್ ಮಾಡ್ತೀವಿ. ಅದರಲ್ಲಿ ಏನಂದರೆ ಅವ್ರು ಲೇಬಲಿಂಗ್ ಮಾಡಿರಲ್ಲ, ಅದು ಪ್ರಾಬ್ಲಮ್ ಆಗ್ತದೆ. ನೆಕ್ಸ್ಟ್ ನಾವು ಅವಾಗ ವಾರ್ನ್ ಮಾಡಿ ಬರ್ತೀವಿ ಅಂಗಡಿನವ್ರಿಗೆ, ಅವ್ನು ಸಿಗ್ಲಿಲ್ಲ ಅಂದರೆ ನಿನ್ನ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದನ್ನು ಆ ರೀತಿ ನಾವು ಒಂದು ಮಾಡ್ಬೋದು. ಈಗ ಸಾರ್ವಜನಿಕರೇ ನಿಮ್ಮ ಗಮನಕ್ಕೆ ತಂದರೆ ನಾವು ಖಂಡಿತವಾಗಿ ಆ ಜಾಗಕ್ಕೆ ಹೋಗಿ ನಾವು ಅವ್ರ ಮೇಲೆ ಏನಿದೆಯೋ, ನಮ್ಮಲ್ಲಿ ಮೋಸ್ಟ್ಲಿ ಹೆಚ್ಚಿನ ಅಂಶ ನೋಂದಣಿ ಮಾಡ್ಕೊಂಡಿರಲ್ಲ. ನೋಂದಣಿ ಮಾಡ್ಸಕ್ಕೆ ಪ್ರಯತ್ನ ಬರ್ತೀವಿ ಮೊದಲಿಗೆ. ನಮ್ಮ ವ್ಯಾಪ್ತಿಗೆ ಬಂದರೆ ನಾವು ಖಂಡಿತವಾಗಿ ಇದು ಮಾಡ್ತೀವಿ. ನೋಂದಣಿ ಮಾಡಿಸದೆ ಅದಕ್ಕೆ ಒಂದು ಪರಿಹಾರ ಸುಬ್ರಾಯ ಅವರೇ. ಆಮೇಲೆ ಮುಂದಿನ ಕ್ರಮ ಅವರು ಜರುಗಿಸೋದಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಅಟ್ಲೀಸ್ಟ್ ನಿಮಗೆ ಹಂಗೇನಾದ್ರೆ ಕಂಪ್ಲೇಂಟ್ ಇದ್ರೆ ನಮಗೆ ದಯಮಾಡಿ ನಮಗೆ ದೂರವಾಣಿಯಲ್ಲಿ ನಮ್ಮ ಕರೆ ಮಾಡಿ ನಾವು ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ ಖಂಡಿತವಾಗಿ. ಅನಿಲ್ ಅವರು, ಈಗ ನಮ್ಮ ಸಮಯದ ಒಂದು ಅವಧಿ ಮುಗಿತಾ ಬಂತು. ಈಟ್ ರೈಟ್ ಇಂಡಿಯಾ ಅಂತ ಒಂದು ಅಭಿಯಾನ ಮಾಡ್ತಾ ಇದ್ವಲ್ಲ, ಸೂಕ್ಷ್ಮವಾಗಿ ಹೇಳ್ಬಿಡಿ ಒಂದು 30 ಸೆಕೆಂಡಲ್ಲಿ. ಈಟ್ ರೈಟ್ ಅದೊಂದು ಪ್ರೋಗ್ರಾಮ್. ಅದು ಒಂದು ಈಟ್ ರೈಟ್ ಸ್ಕೂಲ್, ಮಕ್ಕಳಿಗೆ ನಾವು ಅವೇರ್ನೆಸ್ ಮಾಡೋದು. ಈಟ್ ರೈಟ್ ಕ್ಯಾಂಪಸ್ ಅಂದರೆ ಈ ಕಾಲೇಜು, ಅಲ್ಲಿ ಕ್ಯಾಂಟೀನ್ ಅದ್ರ ಬಗ್ಗೆ ಅವರಿಗೆ ಅರಿವು ಮೂಡಿಸೋದು. ಫಾಸ್ಟ್ ಟ್ರ್ಯಾಕ್ ಟ್ರೈನಿಂಗು ನಾವು ಸಾಕಷ್ಟು 350 ಜನ ಕೊಟ್ಟಿದ್ದೀವಿ 2 ವರ್ಷದಿಂದ. ಮತ್ತು ಹೈಜೀನ್ ರೇಟಿಂಗು, ನೈರ್ಮಲ್ಯತೆ ಕಾಪಾಡೋದು. ಹೋಟ್ಲದು ಹೆಚ್ಚು ಕಡಿಮೆ ನಾವು ಒಂದು 35-40 ಹೋಟ್ಲು ನಾವು ಮಾಡಿದ್ವಿ. ಈ ವರ್ಷ ಒಂದು 75 ಮಾಡ್ತಾ ಇದ್ದೀವಿ ಅಂಡರ್ ಪ್ರೋಸೆಸ್ಸು. ವೆಜಿಟೇಬಲ್ಸು, ಸ್ಟ್ರೀಟ್ ವೆಂಡರ್ಸು, ಅವರಿಗೆಲ್ಲ ನಾವೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಮೊನ್ನೆ ಅಭಿಯಾನ ಮಾಡಿದ್ವಿ, ಎಲ್ಲರಿಗೂ ನಾವು ಫ್ರೀಯಾಗಿ ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ ತುಂಬ ಸಂತೋಷ ಡಾಕ್ಟರ್ ಅನಿಲ್ ಧವನ್ ಅವರೇ. ತಾವು ಈ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರಿಗೆ ಅಮೂಲ್ಯವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಕೇಳುಗರು ಕೂಡ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮಾಹಿತಿ ಮಾಡಿಕೊಟ್ಟಂಥ ತಮಗೆ, ಮಾಹಿತಿಯನ್ನು ಪಡ್ಕೊಂಡಂಥ ನಮ್ಮ ಕೇಳುಗರಿಗೆ, ಮತ್ತು ಈ ಒಂದು ಕಾರ್ಯಕ್ರಮವನ್ನು ಕೇಳಿದಂಥ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಇದುವರೆಗೂ ಹಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದರೆ ವಿಷಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಹಾಗೂ ಭಾರತ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಚಟುವಟಿಕೆಗಳು. ಭಾಗವಹಿಸಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಿದವರು ಕೊಡಗು ಜಿಲ್ಲಾ ಆಹಾರ ಸುರಕ್ಷತೆ ಅಂಕಿತ ಅಧಿಕಾರಿಗಳಾದ ಡಾಕ್ಟರ್ ಅನಿಲ್ ಧವನ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ, ಬೆಂಗಳೂರು. ಕಾರ್ಯಕ್ರಮ ನಡೆಸಿಕೊಟ್ಟವರು PM ಜಗದೀಶ್, ಸಹಕಾರ ಮಮತಾ ಶಾಸ್ತ್ರಿ, ತಾಂತ್ರಿಕ ಸಹಕಾರ ಮುರುಗೇಶನ್, CM ಲೋಕೇಶ್ ಮತ್ತು ಉದಯ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.